ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಹ್ಯಾಟ್ಸ್ ಅಂಡ್ ಕಟ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಬನ್ನಿ ಈ ರಸವತ್ತರವಾದ ಮನರಂಜನೆಯನ್ನ ಮುಂದುವರಿಸೋಣ. ಇದು ನೀನಾ ನಾನಾ ಬ್ಯಾಟಲ್ ರಾಜ್. ಲೆಟ್ಸ್ ವೆಲ್ಕಮ್ ರಾಜಸ್ಥಾನದ ಕನ್ನಡತಿ ಸೋನಿ ಮುಲೇವಾ, ತಂದೆಗೆ ತಕ್ಕ ಮಗಳು ತರೀಕೆರೆಯ ಧನ್ಯಶ್ರೀ. ಸೋನಿ ಹಾಗೂ ಧನ್ಯಶ್ರೀ ಏನ್ ಟೀಮು? ಭಯ. ಈಗ ವಿಷಯ ಏನಪ್ಪಾ ಅಂದ್ರೆ ಭಯ. ಈ ಭಯವನ್ನ ಫಸ್ಟ್ ಯಾರು ಹಿಡಿಸ್ತಾರೆ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ. ಭಯಕ್ಕೆ ಭಯ ಪಡೋ ತರ ಒಂದು ಪ್ರಾಪರ್ಟಿ ಬರುತ್ತೆ ಈಗ. ಓಕೆ, ಈಗ ನೀವು ಭಯ ಹುಟ್ಸಕ್ ಬಂದಿದೀವಿ ಅಂತ ಹೇಳಿದ್ರಲ್ಲ, ನಾವೇ ನಿಮ್ಗೊಂದು ಭಯ ಬರೋ ಅಂತ ಒಂದು ಬಾಕ್ಸ್ ಅನ್ನ ತಗೊಂಡ್ಬಂದಿದೀವಿ. ನೀವು ಅದನ್ನ ನೋಡದೆ ಕೈನ ಮಾತ್ರ ಆ ಬಾಕ್ಸ್ ಒಳಗಡೆ ಇಟ್ಟು ಅಲ್ಲಿ ಏನಿದೆ ಅಂತ ಫೀಲ್ ಮಾಡಿ ಯಾರು ಫಸ್ಟ್ ಕಂಡು ಹಿಡಿತಾರೋ ಅವರು ಈ ಟಾಸ್ನ ಇಬ್ರು ಒಟ್ಟಿಗೆ ಹಾಕಿ. ಆನ್ ದ ಕೌಂಟ್ ಆಫ್ 3, 2, 1. ಯಪ್ಪ ಕ್ಯಾಕ್ಟಸ್ ಟ್ರೈ ಇದೇ ಕರ್ಣಿ ಹಾಕ್ಬಿಟ್ಟು ನೋಡು ಒಂದ್ಸಲಿ ಏನೋ ಇರ್ಬೋದು. ಕೈ ಹೋಗ್ತಲ್ಲ ಅದ್ರ ಒಳಗಡೆ. ಪಾಟ್ ಇದೆ, ಸಾಯಿಲ್ ಇದೆ, ಮೇಲೆಲ್ಲ ಅದು. ಎದ್ದೇಳು ಬೇಗ ಧನ್ಯಶ್ರೀ, ಕೈ ಹಾಕ್ತೇಳು. ಕಮಾನ್ ಧನ್ಯಶ್ರೀ, ಸ್ಟ್ರೈಟ್ ನೋಡ್ಕೊಂಡಿಡು. ಇನ್ನೊಂಚೂರು ಕೆಳಗೆ. ಧನ್ಯಶ್ರೀ ಆ ಕಡೆ ಸ್ಲೋಲಿ ಹಾಕು ಬೇಬಿ. ಮುಟ್ಟು ನೋಡು. ಮೀನು ಹೆಂಗಿರುತ್ತಾ? ಅರ್ಧ ನನ್ಗೆ ಇವಳೆ ಎದುರಿಸ್ತಾಳೆ. ಇನ್ನೊಂದ್ ಕೈ ಇದೆಯಲ್ಲ, ಅದು ಫ್ರೀ ಆಗಿ. ಮುಳ್ಳು. ಅದೇನ್ ನೋಡಿ, ಏನ್ ಮುಳ್ಳು, ಏನಕ್ಕೆ ಮುಳ್ಳಿದೆ? ಅಯ್ಯಪ್ಪ, ಏನಿದು? ಈಗ ಏನಂದ್ರೆ ಇಬ್ರು ಬಂದ್ಬಿಟ್ಟು ಮುಂದೆಯಿಂದ ನೋಡಿ ಏನಂತ ಹೇಳಿ ಹೋಗಿ. ಇದು ಕ್ಯಾಕ್ಟಸ್, ಇದು ಕ್ರಾಬು. ಆದ್ರೆ ಇದು ನಿಜವಾದ ಕ್ರಾಬು ಅಲ್ಲ, ಇದು ಪ್ಲಾಸ್ಟಿಕ್ ಕ್ರಾಬು. ಈ ಹುಡುಗಿ ಗಾಳಿಲೇ ತಿಳಿಸ್ತಾಳೆ ಇಷ್ಟೇ. ಕ್ಯಾಕ್ಟಸ್ ಅಂತ ಕರೆಕ್ಟ್ ಆಗಿ ಫಸ್ಟ್ ಹೇಳಿದ್ದು ಸೋನಿ. ಕ್ರಾಬ್ ಅಂತ ಲಾಸ್ಟ್ ಹೇಳಿದ್ದು ಧನ್ಯಶ್ರೀ. ಆದ್ರೆ ಈಗ ಸೋನಿ ನಿರ್ಧಾರ ನಿನ್ನದು. ಏನ್ ಮಾಡ್ತೀಯ ನೀನು? ಧನ್ಯಾನೇ ಫಸ್ಟ್ ಪರ್ಫಾರ್ಮ್ ಮಾಡ್ಲಿ, ಐ ವಿಲ್ ಪರ್ಫಾರ್ಮ್ ಆಫ್ಟರ್. ಎಸ್, ಧನ್ಯಾನೇ ಫಸ್ಟ್ ಪರ್ಫಾರ್ಮ್ ಮಾಡ್ಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸೋನಿ ಏನೋ ಪ್ಲಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋನಿ. Thank you. ವೇಟಿಂಗ್ ಲಾಂಜ್ ಅಲ್ಲಿ ವೇಟ್ ಮಾಡಿ ನೀವು. ಗುಡ್ ಲಕ್. ಧನ್ಯಶ್ರೀ, ನಿಮಗೆ ಸಿಕ್ಕಂತ ಸಿಚುವೇಶನ್ ಏನು? ನಾನೊಂದು ಹುಡುಗಿ, ನನಗೆ ರೇಪ್ ಅಟೆಂಪ್ಟ್ ಆಗಿರುತ್ತೆ. ಸೊ ಆ ವ್ಯಕ್ತಿನ ನಾನು ಕೊಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರ್ತೀನಿ. ಸೊ ಅವಾಗ ಪೊಲೀಸು ನನ್ನ ಹತ್ರ ಕೇಳ್ತಿರ್ತಾರೆ ಏನಾಯ್ತು ಅಂತ. ಆ ಸಿಚುವೇಶನ್ ಅಲ್ಲಿ ನಾನು ಅವ್ರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಏನಾಯ್ತು, ನಾನು ಅವನ್ನ ಹೇಗೆ ಕೊಂದೆ, ಆ ಭಯ, ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡೋದು
ದಟ್ ಸೀನ್ ನಾನು ಇಷ್ಟು ಕಷ್ಟಪಟ್ಟೆ ಅನ್ನೋದನ್ನ. ಸೂಪರ್ ಧನ್ಯಶ್ರೀ, ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡು. ಆಕ್ಷನ್. ಗೀತಾ, ಅವತ್ತೇನ್ ನಡೀತು ಅಂತ ಪೂರ್ತಿಯಾಗಿ ಹೇಳಿ. ಗೀತಾ, ಗೀತಾ, ಭಯ ಪಡ್ಬೇಡಿ. ಹತ್ರ ಬರಬೇಡಿ, ದೂರ ಹೇಳಿ, ಭಯ ಪಡ್ಬೇಡಿ ಮಾ. ನೋಡಿ, ನಾವಿದ್ದೀವಿ. ಕಾಮ್ ಡೌನ್. ನೀರ್ ಬೇಕಾ? ನೀರ್ ಕುಡಿರಿ. ನಾನು ಎಲ್ಲಿದ್ದೀನಿ? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನೇನು ತಪ್ಪು ಮಾಡಿಲ್ಲ. ನಾನು ಯಾರನ್ನು ಕೊಲೆ ಮಾಡಿಲ್ಲ. ಮೇಡಮ್, ನನ್ನನ್ನು ಮನೆಗೆ ಹೋಗಕ್ಕೆ ಬಿಟ್ಬಿಡಿ. ನಾನು ಏನು ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ. ನೀವ್ ತಪ್ಪು ಮಾಡಿಲ್ಲ ಗೀತಾ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಕೋಆಪರೇಟ್ ಮಾಡಿ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ಮೇಡಮ್, ನಾನು ನಿಜ ಹೇಳಿದ್ರೆ ನೀವು ನನಗೆ ನ್ಯಾಯ ಕೊಡಿಸ್ತೀರಲ್ವಾ? ನೆನ್ನೆ ಆಫೀಸಿಂದ ಮನೆಗೆ ಬರ್ತಾ ಇದ್ದೆ. ಯಾರೋ ಹಿಂದ್ಗಡೆಯಿಂದ ಬಂದು ನನಗೆ ಹೇಳ್ಕೊಂಡು ಹೋದ್ರು. ಹೇಳ್ಕೊಂಡೋಗಿ ರೇಪ್ ಮಾಡಕ್ ನೋಡ್ದ ಮೇಡಮ್. ಕಾಲಿಗೆ ಬಿದ್ದೆ. ಅಣ್ಣ, ನನ್ನನ್ನು ಬಿಟ್ಬಿಡು, ನನ್ನ ಜೀವನ ಹಾಳು ಮಾಡ್ಬಿಡ. ತುಂಬಾ ಬೇಡ್ಕೊಂಡೆ ಮೇಡಮ್, ಬಿಟ್ಟಿಲ್ಲ. ನನ್ನ ಮೈ ಮೇಲೆ ಬಿದ್ದ. ನೋಡಿ, ನನ್ನ ಬಟ್ಟೆ ಹರಿದ. ತಲೆನ ಕಲ್ಲಿಗೆ ಜಜ್ದ. ಕಾಲಲ್ಲಿ ಹೊಟ್ಟೆಗೂ ಹೊಡೆದ. ಬಾಯಿ ಮುಟ್ಲಿ ಮೇಡಮ್, ಬಾಯಿ ಮುಟ್ಲಿ ಥರ ಮಾಡ್ದ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಮೇಡಮ್. ಇವನಿವಾಗ ನನ್ನ ರೇಪ್ ಮಾಡಿ ಕೊಂದು ಬಿಡ್ತಾನೆ ಅಂತ ಗೊತ್ತಾಯ್ತು. ಪಕ್ಕದಲ್ಲಿ ಒಂದು ಬಿಯರ್ ಬಾಟ್ಲ್ ಇತ್ತು. ಅದನ್ನ ತಗೊಂಡು ಅವನ್ ತಲೆ ಕೊಡ್ದೆ ಮೇಡಮ್. ಬಿಟ್ಬಿಟ್ಟ. ಎಲ್ಲಿ ಮತ್ತೆ ಎದ್ದು ಬಂದು ನನ್ನನ್ನು ಕೊಂದು ಬಿಡ್ತಾನೋ ಅಂತ ನಾನೇ ಮುರಿದೋಗಿರೋ ಗ್ಲಾಸಲ್ಲಿ ಅವನ್ನ ಚಚ್ಚಿ 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 ಕೊಂದುಬಿಟ್ಟೆ. ನಾನು ಮಾಡಿ ತಪ್ಪ ಕೊಂದುಬಿಟ್ಟೆ. ಇಲ್ಲ ಮೇಡಮ್, ನಾನು ಯಾರನ್ನೂ ಕೊಂದಿಲ್ಲ. ನಾನು ಯಾರನ್ನೂ ಕೊಂದಿಲ್ಲ ಮೇಡಮ್. ನಂದೇನು ತಪ್ಪೇ ಇಲ್ಲ. ನೀವು ತಪ್ಪ ಕರ್ಕೊ ಬಂದಿದ್ದೀರಾ ಅನ್ಸುತ್ತೆ. Got it. Wonderful. ಅಂದ್ರೆ ಅಸಹಾಯಕ ಹೆಣ್ಣು ಮಗಳ ಒಂದು ವೇದನೆ, ಆತ್ಮರಕ್ಷಣೆಗೋಸ್ಕರ ತಾನು ಪಡೋಂಥ ಒಂದು ಪಾಡಿದೆಯಲ್ಲ, ಆ ಭಯವನ್ನ ಇವತ್ತು ಈ ಒಂದು ಅಭಿನಯದ ಮೂಲಕ ತೋರಿಸಿದ್ದಾರೆ. ಅಂಡ್ ಇವತ್ತು ಧನ್ಯಶ್ರೀ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ ನೀವು. ಈ ಪರ್ಫಾರ್ಮೆನ್ಸು ನಮ್ಮ ಜಡ್ಜಸ್ ಮನ್ಸಿಗೆ ಹೇಗೆ ಮುಟ್ತು, ಎಷ್ಟರ ಮಟ್ಟಿಗೆ ಮುಟ್ತು ಅಂತ ಕೇಳೋಣ. ತರುಣ್ ಅವರೇ, ನೀವು ಡೈಲಾಗ್ ಮುಂಚೆ ಒಂದು ಸ್ಟ್ಯಾಮರಿಂಗ್ ತರ ಬರ್ತಾ ಇತ್ತು. ಇಲ್ಲ ಅಲ್ಲಿ ಹೇಳ್ಬೇಕಾದ್ರೆ ಹೇಳೋಕೆ ಅಂತ ಬರ್ತಾ ಇತ್ತಲ್ಲ, ಸ್ಕ್ರಿಪ್ಟ್ ಅಲ್ಲಿ ಇತ್ತ, ಮೆಂಟರ್ ಹೇಳ್ಕೊಟ್ಟಿದ್ದ, ನಿಮ್ಮ ಓನ? ಅದು ಮಾಡಿದೆ. ಅದು ಇರಲಿ, ಆ ಥರ ಭಯ ತೋರಿಸ್ಬೇಕು. ಸೊ ಇದು ಭಯ ಅಂತಿರೋದಲ್ವಾ, ಅಳಬಾರ್ದು, ಜಾಸ್ತಿ ಭಯ ಅಂತ ತೋರಿಸು. ಎಂಡಲ್ಲಿ ಯು ಬ್ರೇಕ್ ಡೌನ್, ಸ್ಟಾರ್ಟಿಂಗ್ ಹಂಗಿರಬಾರ್ದು ಅಂದ್ಬಿಟ್ಟು. ಸೊ ಭಯನ ತೋರ್ಸಕ್ಕೋಸ್ಕರ ಸೊ ನನಗೆ ಮಾತಾಡಕ್ಕೆ ಬರ್ತಾ ಇಲ್ಲ. ಅದು ನಿಮ್ಮ ಇನ್ಪುಟ್. ಯಾ ದಟ್ ವಾಸ್ ದಿ ಹೈಲೈಟ್ ಆಫ್ ದಿ ಪರ್ಫಾರ್ಮೆನ್ಸ್ ಫಾರ್ ಮೀ. ಥ್ಯಾಂಕ್ ಯು ಸರ್. ನನಗೆ ಇಡೀ ಆ್ಯಕ್ಟ್ನ ಸಪ್ರೇಟ್ ಮಾಡಿದ್ದು ಅದು. ನಾನೊಬ್ಬ ಡೈರೆಕ್ಟರ್ ಆಗಿದ್ರು ಕೂಡ ಅದು ಓಕೆ ಅಂದ್ಬಿಡ್ತಿದ್ದೆ ಅಲ್ಲಿ ಆ ಸ್ಥಾನದಲ್ಲಿ. ಯಾಕೆ ಅಂತಂದ್ರೆ ಅದಷ್ಟು ಈಸಿ ಇಲ್ಲ. ಯಾಕಂದ್ರೆ ನೀವು ಡೈಲಾಗ್ ಹೇಳ್ಬೇಕಾದ್ರೆ ಕೂಡ ಓಕೆ ಈ ಡೈಲಾಗ್ ಗೊತ್ತಿಲ್ಲ ಅನ್ನೋ ಥರದ ಫೀಲಿಂಗ್ ಅಲ್ಲಿ ಇಲ್ಲ. ಅವಳು ಗೊತ್ತು ಏನ್ ಹೇಳ್ಬೇಕು ಅಂತ ಹೇಳಕ್ ಆಗ್ತಾ ಇಲ್ಲ ಅನ್ನೋ ಎಮೋಷನ್ಸ್ನೇ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಯ್ತು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಸಿನಾರಿಯೋಸ್ ಲೈಕ್ ದಿಸ್, ವೆನ್ ಯಾರೋ ಒಬ್ರು ತುಂಬಾ
ತುಂಬಾ ಅಳು ಬರ್ತಾ ಇದೆ ಅವರಿಗೆ ಅಥವಾ ತುಂಬಾ ಕೋಪ ಬರ್ತಿದೆ, ಭಯ ಆಗ್ತಿದೆ ಅಂದ್ರೆ ದೇ ಸ್ಟಾರ್ಟ್ ಸ್ಟ್ಯಾಮರಿಂಗ್. ಹೇಳಕ್ಕಾಗಲ್ಲ. ಆ ಥರದ್ದೇ ನಾನು ನೋಡಿದ್ದೀನಿ. ಅವೆಲ್ಲ ಸಿನಿಮಾ ಹೈಲೈಟ್ಸ್. ಅವೆಲ್ಲ ಸಡನ್ ಆಗಿ ಒಂದು ಏನೊಂದು ಬಾಡಿ ಲ್ಯಾಂಗ್ವೇಜ್ ಮೂವ್ಮೆಂಟ್ ಮಾಡಕ್ ಶುರು ಮಾಡ್ತಾರೆ, ಹಿಂಗೆ ಅಂದ್ರೆ ಅವೆಲ್ಲನೂ ಸ್ಕ್ರೀನಿಗೆ ಸಖತ್ತಾಗಿ ಕಾಣಿಸುತ್ತೆ. ಟೋನ್, ದಿ ಬಾಡಿ ಲ್ಯಾಂಗ್ವೇಜ್, ದಿ ಎಮೋಷನ್ಸ್, ಸ್ಟಾರ್ಟ್ ಟು ಫಿನಿಶ್, ಇಟ್ ವಾಸ್ ವಾವ್ ಫಾರ್ ಮಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ಲಿ. ರಮೇಶ್ ಸರ್? ವೆರಿ ವೆಲ್ ಡನ್ ಧನ್ಯ, ಥ್ಯಾಂಕ್ ಯು ಸರ್. ವೆರಿ ವೆಲ್ ಡನ್. ಈ ತರ ಸೀನ್ಸ್ ಬಂದ್ರೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವ್ ಏನ್ ಹೇಳ್ತೀವಿ ಗೊತ್ತಾ, ಟಚ್ ಅಪ್ ಹುಡುಗ ಸ್ಪ್ರೇ ಕೊಡಪ್ಪ ಅಂತ ಅಂತ ಸ್ಪ್ರೇ ಹೊಡ್ಕೊಳ್ತೀವಿ. ಮುಖ ಎಲ್ಲ ಬೆವರು ತರ ಕಾಣಬೇಕು ಅಂತ ಫಸ್ಟ್ ನಾವು ಮಾಡೋದು. ಎಲ್ಲ ಆರ್ಟಿಸ್ಟ್ ಸ್ಪ್ರೇ ಹೊಡ್ಕೊಂಡ್ಬಿಡ್ತೀವಿ ಬೆವರು ಬರ್ಲಿ ಅಂತ. ಸೊ ಒಂದು ಭಯ ಇರೋ ಸೀನ್ ಅಂದ್ರೆ ಫಸ್ಟ್ ಬೆವರ್ತೀವಿ, ಇನ್ನೊಂದು ಬಾಡಿ ಶಿವರ್ ಆಗುತ್ತೆ, ಮೂರನೇದು ವಾಯ್ಸ್ ಶಿವರ್ ಆಗುತ್ತೆ, ನಾಲ್ಕನೇದು ಸ್ಪಷ್ಟವಾಗಿ ಫುಲ್ ಸೆಂಟೆನ್ಸಸ್ ಬರಲ್ಲ, ಅರ್ಧ ಬರುತ್ತೆ. ಅದು ಎಲ್ಲವೂ ಇತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯಶ್ರೀ, ರಿವ್ಯೂಸ್ ಅಂತೂ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ನೀವ್ ಆಕ್ಟ್ ಮಾಡ್ಬೇಕಾದ್ರೆ ನೀವಿಲ್ಲಿ ಭಯ ಪಡ್ತಾ ಇದ್ರೆ ಪಾಪ ನಿಮ್ ತಂದೆ ಎಷ್ಟು ಇಮೋಷನಲ್ ಆಗ್ಬಿಟ್ರು ಅಲ್ಲಿ ಅಂತಂದ್ರೆ. ಸರ್ ಯಾವಾಗ್ಲೂ ಖುಷಿಯಾಗಿ ಜಾಲಿ ಆಗಿರ್ತೀರಾ, ಇವತ್ ಯಾಕೆ ಅವರ ಪರ್ಫಾರ್ಮೆನ್ಸ್ ನೋಡಿ ಇಮೋಷನಲ್ ಆಗ್ಬಿಟ್ರಿ? ಅವಳು ಭಯ ಪಡ್ತಾ ಇದ್ಲಲ್ಲ, ಆ ಭಯ ನೋಡಿ ನನಗೂ ಭಯ ಪ್ರಾರಂಭ ಆಯ್ತು. ನೀವು ಭಯ ಪಡ್ತಿದ್ರ, ಓಕೆ. ಅವ್ರು ಯಾಕೆ ಸರ್ ಅಷ್ಟೊಂದು ಭಯ ಪಡ್ತಾ ಇದಾರೆ? ನಿಮ್ ಪಕ್ಕದಲ್ಲಿರೋರು ಹುಟ್ಟಿದ ಅಣ್ಣ ಅಲ್ಲ, ನಿಮ್ಮ ಕನೆಕ್ಷನ್ ಅವ್ರಿಗೆ ಅಲ್ಲಿ ಬಂದೇ ಬ್ಲಡ್ ಅಲ್ಲ, ಸೇಮ್ ನೋಡಿ. ನಾನೇನ್ ಭಯ ಪಡ್ತಾ ಇರ್ಲಿಲ್ಲ, ಅವ್ನ್ ಭಯ ಪಡೋದ್ ನೋಡಿ ಸುಮ್ನಿರಪ್ಪ ಯಾಕೆ ಭಯ ಪಡ್ತೀಯಾ, ನೀವು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೀರಿ. ಸಮಾಧಾನ ಮಾಡ್ತಾ ಇದ್ದೆ ಅಷ್ಟೇ. ಓಕೆ ಸರ್. ಅಲ್ಲ ಸರ್, ಯಾವತ್ತಾದ್ರೂ ಭಯ ಪಟ್ಟಿದ್ದೀರಾ? ಯಾವ ವಿಷಯಕ್ಕಾದ್ರೂ ಭಯ ಪಡೋದಾದ್ರೆ ಯಾವ ವಿಷಯಕ್ಕೆ ಭಯ ಪಡೋದು? ಭಯ ಅಂತ ಸಹಜವಾಗಿ ಅಂತ ಯಾವ್ದು ನನಗೆ ಭಯ ಇಲ್ಲ ಇದುವರೆಗೂ. ಈಗ ಸ್ಟೇಜ್ ಮೇಲೆ ಬಂದು ಒಂದೊಂದ್ಸಲ ನಿಮ್ಮ ಜೊತೆ ಅದಿಲ್ಲ, ಭಯನೇ ಇಲ್ಲ ನಿಮ್ಗೆ? ಭಯನೇ ಇಲ್ಲ. ಫೀಲಿಂಗ್ಸ್ ಆಗಿದೆ. ನನಗೆ ಏನು ಸ್ಕ್ರಿಪ್ಟೇ ಕೊಟ್ಟಿರಲ್ಲ, ನಾನೇ ಬಂದ್ ಮಾಡಕ್ಕೆ ನೀವೆಲ್ಲ ಮಾಡ್ಬಿಟ್ಟಿದ್ದೀರಾ. ಅದು ಭಯದಲ್ಲಿ ಬಂದ್ ಮಾಡಿದೀನಿ ನಾನು. ಬನ್ನಿ ಸರ್, ಬನ್ನಿ. ನನ್ನ ಹತ್ರ ನಿಂತ್ರೆ ನಿಮ್ಗಂತದೇನ್ ಭಯ ಆಗತ್ತೆ? ಇಲ್ಲಿ ಮೆಂಟರ್ ನನಗೆ ಏನ್ ಪಾತ್ರ ಭಯ ಪಡ್ಬೇಡಿ, ಇಲ್ಲಿ ಬನ್ನಿ ನನ್ನ ಹತ್ರ. ಇಲ್ಲ ನನ್ನ ಕವರ್ ಮಾಡ್ತಿದ್ದೀರಾ? ಇಲ್ಲ ಈ ಕಡೆ. ಹಾ ಹೇಳಿ. ನನಗೆ ಕೈ ಯಾಕೆ ನಡುಗ್ತಾ ಇದೆ? ಸರ್ ಈಗ ನೀವು ಫುಲ್ ಫೇಮಸ್ ಅಂತಲ್ಲ ಸರ್, ಊರಲ್ಲೆಲ್ಲ ಫುಲ್ ಫೇಮಸ್ ಅಂತೆ. ಹೌದೌದು, ಊರಲ್ಲೆಲ್ಲ ಎಲ್ಲ ಬಂದು ಮಾತಾಡ್ತಾರೆ, ಗೊಬ್ಬರದ ಅಂಗಡಿ ಬರ್ತಾರೆ, ಸರ್ ಏನ್ ಸರ್ ನಿಮ್ದು ಆಕ್ಟಿಂಗ್ ಅಂತಾರೆ. ಸರಿ ಅದೆಲ್ಲ ಬಿಡಿ, ಆಕ್ಟಿಂಗ್ ಇಲ್ಲಪ್ಪ, ನನ್ ಮಗಳು ಮಾಡ್ತಾ ಇರೋದು. ಈಗ ಕೇಳಿ, ಅದೆಲ್ಲ ಬಿಡಿ. ನನ್ನ ಕಂಡ್ರೆ ನಿಮಗ್ ಯಾಕೆ ಭಯ? ನಿಮ್ಮನ್ ಕಂಡ್ರೆ ಭಯ ಏನಿಲ್ಲ. ಮತ್ತೆ ಈಗ ಅದೇ ಮನೆಯಲ್ಲಿ ಏನಾರು ಅನ್ಕೊಂಡ್ಬಿಟ್ಟಾರು, ಮನೆಯವ್ರನ್ನ ಕಂಡ್ರೆ ಭಯ. ಅದಕ್ಕೆ ಇವತ್ತು ಅವ್ರನ್ನ ಬಿಟ್ಟು ಬಂದಿರೋದು. ನಿಮ್ ವಿಷಯ ಗೊತ್ತಾದ್ರೆ ಮನೆಯವ್ರಿಗೆ ಏನಾಗತ್ತೇನೋ ಭಯ. ತೆರಿಕೆರೆಯಲ್ಲಿ ಏನಾಗ್ಬಿಟ್ಟಿದೆ, ನೀನ್ ಅನುಶ್ರೀಗೆ ಯಾವ ಕರ್ಕೊಂಡ್ ಬರ್ತೀರಾ ತೆರಿಕೆರೆಗೆ? ಇಲ್ಲೆಲ್ಲ ಜನಗಳು ತೋರ್ಸಕ್ಕೆ ಮೇಡಮ್ ಏನ್ ಹೇಳ್ತಾರೆ ನಿಮ್ಮ ಹೆಂಡತಿ? ಅವ್ರು ಯಾಕ್ರಿ ಬರ್ಬೇಕು ನಮ್ಮ ಮನೆಗೆ? ಅವ್ರು ಯಾಕೆ ಬರ್ಬೇಕು ಅಂತ ಹೇಳಿದ್ರು, ನೀವ್ ಹೇಳ್ತಿಲ್ಲ. ಆತರ ನಿಮ್ಮನ್ನ ಬನ್ನಿ ತೆರಿಕೆರೆ ಬನ್ನಿ ಅಂತ ಇದಾರೆ. ನೆಕ್ಸ್ಟ್ ನೀವು ತೆರಿಕೆರೆ ಬಂದು ನಮ್ಮ ಜನಗಳಲ್ಲಿ ಮುಖ ತೋರಿಸಿ ಅವರಿಂದ ಆಶೀರ್ವಾದ ಪಡಿಕೊಂಡು. ಖಂಡಿತ ನಾನು 100% ಬರ್ತೀನಿ. ಬಟ್ ನಿಮ್ಮನ್ನ ಇಲ್ಲಿ ಕರೆದಿರೋಂತ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನಿಮಗೊಂದು ಸಿಚುವೇಶನ್ ಕೊಡ್ತೀನಿ ನಾನು. ನೀವು ಏನೋ ಒಂದು ತಪ್ಪು ಮಾಡ್ಬಿಟ್ಟಿದ್ದೀರ, ನಿಮ್ಮ ಹೆಂಡತಿಗೆ ಆ ತಪ್ಪು ಗೊತ್ತಿಲ್ಲ, ನಿಮ್ಮ ಹೆಂಡತಿಯಿಂದ ಆ ತಪ್ಪನ್ನ ಮುಚ್ಚಿಡ್ಬೇಕು. ಆ ಪಾತ್ರನ ನೀವೀಗ ಹೇಗ್ ಮಾಡ್ತೀರಾ? ಮನೆ ದೇವರು ಸಿನಿಮಾ ಸೀನ್ ಇದು. ತಪ್ಪು ಅಂದ್ರೆ ಯಾವ ತಪ್ಪು ಅಂತ 40 ವರ್ಷ ಆದ್ಮೇಲೆ ಮಾಡೋಂತ ತಪ್ಪು ಏನು ಸಹಜವಾಗಿ? ಅದ್ ನೀವು ಏನ್ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನೀವು ಯಾರೋ ಒಬ್ಬರಿಗೆ ಸಾಲ ಕೊಟ್ಟಿದ್ದೀರಾ, ಅವ್ನ್ ದುಡ್ಡು ತಗೊಂಡು ಓಡೋಗ್ಬಿಟ್ಟಿದ್ದಾರೆ. ಇವಾಗ ನಿಮ್ ಮನೇಲಿ ಅದು ದುಡ್ಡು ಬೇಕು ಅಂತ ಕೇಳ್ತಿದ್ದಾರೆ. ಈಗ ನಿಮ್ ಹೆಂಡತಿ ಬರ್ದೇ ಇರೋ ಕಾರಣ ನಾನೇ ಆ ಪಾತ್ರ ಮಾಡ್ತೀನಿ. ನೀವೇ ನಮ್ಮ ಹೆಂಡತಿಗೆ ಪಾತ್ರ ಮಾಡ್ಬೇಕಾಗುತ್ತೆ. ನಾನೇ ಏನ್ರಿ ಅವಾಗಿಂದ ನೋಡ್ತಾ ಇದ್ದೀನಿ, ಬಾಲ ಸುಟ್ಟಿರೋ ಇಲ್ಲಿ ತರ ಇಲ್ಲಿಂದ ಅಲ್ಲಿಂದ ಓಡಾಡ್ತಿದ್ರಲ್ಲಿ. ಏನಾಯ್ತು ಇವತ್ತು ನಿಮ್ಗೆ? ನಿನಗೊಂದು ವಿಚಾರ ಹೇಳಲೇಬೇಕು ಕವಿತಾ. ಏನ್ ವಿಚಾರ? ನೋಡಿ, ನೀವ್ ಯಾಕೆ ನಡುಗ್ತಾ ಇದ್ದೀರಾ? ನಿಜ ಹೇಳಿ, ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ನಾನು ನಿನಗೂ ಒಂದು ತಿಂಗಳಿಂದ ಹೇಳ್ಬೇಕು ಅಂತ ಇದ್ದೀನಿ. ಅಂದ್ರೆ 1 ತಿಂಗಳಿಂದ ಏನೇ ಮುಚ್ಚಿಟ್ಟಿದ್ದೀರಾ ನನ್ನಿಂದ? ಮತ್ ನನಗ್ ಭಯ ಕವಿತಾ, ನೀನ್ ನೋಡಿದ್ರೆ ಎಲ್ಲಿ ಭಯ? ತಪ್ಪು ಮಾಡಿದ್ರೆ ತಾನೇ ಭಯ. ಏನಕ್ ಭಯ? ತಪ್ಪು ಮಾಡಿದ್ ನಿನ್ಗೆ ಏನಾರು ಗೊತ್ತಾಗ್ಬಿಟ್ಟು ನೀನಾರು ಮಾಡ್ಕೊಂಡ್ಬಿಟ್ರಿ ಅಂತ. ಅಲ್ಲ ಅಂದ್ರೆ ನೀವು ತಪ್ಪು ಮಾಡಿದಿರ ತಾನೆ? ಆಗಿದೆ, ಏನ್ ಮಾಡಕ್ಕಾಗುತ್ತೆ ಸಂದರ್ಭ. ನಿಮ್ಮನ್ನ ತಪ್ಪು ನಿಮ್ದು. ಏನ್ ತಪ್ಪು? ಅನುಶ್ರೀ ನಮ್ಗೆ ನಾನೇನು ಹೇಳಲ್ಲ, ಹೇಳಿ ಬೇಗ. ಇಲ್ಲ, ಕ್ಷಮಿಸು ಕವಿತಾ. ಕ್ಷಮಿಸು ಅಂತ ತಪ್ಪೇನ್ರಿ ಮಾಡಿದಿರಾ? ದಯವಿಟ್ಟು ಕ್ಷಮಿಸು. ಯಾಕೊತ್ತಾ ಆ ಸಂದರ್ಭ ಹಂಗಿತ್ತು ಕವಿತಾ.
ಎಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ. ನನ್ನ ಆ ಸಂದರ್ಭದಲ್ಲಿ ನಾನು ಹೋಗ್ಬಾರ್ದು, ತಪ್ಪು ಹಿಡಿಬಾರ್ದು ಅಂತ. ಸಂದರ್ಭ ಅಂತ ಎಲ್ಲ ಹೇಳ್ತಾ ಇದೀರಾ? ನೀವು ತಪ್ಪು ಮಾಡೋಂತ ಸಂದರ್ಭ ಏನ್ರಿ ಬಂದಿತ್ತು? ಈಗ ನಾನು ಹೇಳಕ್ಕಾಗಲ್ಲ, ಹೇಳ್ದೆ ನೀನು ಓಡೋಗ್ಬಿಡ್ತೀಯ. ನಿಮ್ಮನ್ ಬಿಟ್ಟು ನಾನು ಹೇಳಕ್ಕಾಗಲ್ಲ ಈಗ. ಅಷ್ಟೊಂದು ತಪ್ಪು ಮಾಡಿದ್ರ ನೀವು ಹಂಗಂದ್ರೆ? ಆಗಿದೆ ಕೆಲವು ಎಂತೆಂತ ನಮ್ಮ ಹಿಂದೆಲ್ಲ ನಡೆದೋಗಿರೋ ಘಟನೆಗಳು. ಆಗೋಗಿದ್ಯಾ? ಏನು ಆ ಥರ ಅಲ್ಲ. ನೋಡಿ ಇನ್ನೇನು ನಿಮ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಇವಾಗ ಕರೆಕ್ಟ್ ಆಗಿ ಹೇಳಿದ್ರೆ ಆಯ್ತು ಆ ಥರ ಅಲ್ಲ ನಮ್ಗೆ. ಕವಿತಾ. ಮತ್ತೆ ನೋಡಿ 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 ನೀವು ಬೆವರ್ತಾ ನಾನು ಇದ್ದೀರಾ. 2 ಲಕ್ಷ ರೂಪಾಯಿ ಸಾಲ ಮಾಡಿದ್ನಲ್ಲ, ಯಾವಳಿಗೆ ಕೊಟ್ಟಿದ್ರಿ? ಯಾವಳ ಕೈ ತಗೊಂಡಾಗ 2 ಲಕ್ಷ ಕೊಟ್ಟಿದ್ರಿ? ಅವಳೆ ತಾನೆ ಆ ಎದುರು ಮನೇಲಿ 20 ಸಲ ಕಿಟಕಿಯಿಂದ ಇಡೀ ಕಿಡಿಗೆ ನೋಡ್ತಾಳಲ್ಲ ಆ ಮೀನಾ, ಅವಳೆ ತಾನೆ? ನನಗೆ ಡೌಟ್ 1 ಲಕ್ಷ ಕೊಟ್ಟಿದ್ದು, 1 ಲಕ್ಷ ಕೊಟ್ಟಿದ್ದು. ಎರಡು ಲಕ್ಷ ಅಂತ ಕೇಳ್ತೀಯ? ನಿಮ್ಮ ಅಪ್ಪ ದುಡ್ಡೇನ್ರಿ ಅದು? ನಮ್ಮ ಅಪ್ಪ ನನಗೆ ಮದುವೆ ಆದಾಗ ಕೊಟ್ಟಿದ್ದ ದುಡ್ಡು ಅವಳಿಗೆ ಕೊಟ್ರಲ್ಲ, ಯಾರು ಕೇಳಿ ಕೊಟ್ರಿ ನೀವು? ಏನೋ ಕಷ್ಟ ಅಂತ ಅಂದಾಗ ನಾನು ಒಂಚೂರು ಹೆಲ್ಪ್ ಮಾಡಬಾರ್ದ? ಸಮಾಜದಲ್ಲಿ ಸಮಾಜ ಸೇವೆ ಅಂತ ಹೇಳಿ ಒಂದ್ ಸ್ವಲ್ಪ ಬೇಡ. ಅವಳ ಕಷ್ಟ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಮೊನ್ನೆ ಅಕ್ಷಯ ತೃತೀಯದಲ್ಲಿ ಒಂದೇ ಒಂದು ಮೂಗು ಕೊಟ್ಟು ಕೇಳಿದೆ, ಕೊಡ್ಸಿದ್ರೇನ್ರಿ? ಅವಳ ತಲೆ ಮೇಲೆ ಹೋಗಿ ನೀವು 1 ಲಕ್ಷ ಸುರ್ತು ಬಂದಿದ್ದೀರಲ್ರಿ ನೀವು. 150 ಗ್ರಾಮ್ ತಾಳಿ ಸರ ಮಾಡಿಕೊಟ್ಟಿದ್ದೀನಿ, ಮೂಗ್ಬೆಟ್ಟಿಗೆ ಹೋಗ್ತಾ ಇದೀಯಾ? 150 ಗ್ರಾಮ್ ಯಾರು ಮಾಡ್ಕೊಡಲ್ಲ, 150-200 ಗ್ರಾಮ್. ಯಾವತ್ತು ಬರ್ಡೇಗೆ ಅಮೃತ್ ನೋನಿ ಎಣ್ಣೆ ತಂದ್ಕೊಟ್ಲು, ನಂಗೆ ಅವತ್ತೇ ಗೊತ್ತಿತ್ತು ರೀ, ಅವತ್ತೇ ಗೊತ್ತಿತ್ತು ನಿಮ್ದು ಏನೋ ನಡೀತಾ ಇದೆ ಅಂತ. ನಾನು ಹೋಗ್ತೀನಿ, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಸಹ ಜೀವನದಲ್ಲಿ ಇವೆಲ್ಲ ಸಹಜಗಳು. ಏನು? ಜೀವನ ಒಂದು ನಾಟಕ ರಂಗ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಮಾಡ್ತಾ ಇದ್ದೀರಾ ನೀವು ಇದಕ್ಕೆಲ್ಲ? ಈ ನಾಟಕ ರಂಗದಲ್ಲಿ ನಾವು ಒಂದೊಂದು ಪಾತ್ರಗಳು ಮಾಡ್ತಾ ಇರ್ತೀವಿ ಅನುಶ್ರೀ. ಯಾವುದು ಬೇಜಾರು ಮಾಡ್ಕೊಬಾರ್ದು. ನನ್ನ ಜೀವನದಲ್ಲಿ ಇವೆಲ್ಲ ನಡೀತಾ ಇರ್ಬೇಕು. ಮನುಷ್ಯ ಹಾಗೆ ಸಹಜವಾಗಿ ಹೋಗ್ಬಿಟ್ಟ, ನಾನು ವಿಶೇಷವಾಗಿ ಏನಾರು ಇರ್ಬೇಕಲ್ಲ, ಹಂಗಾಗಿ ಇವೆಲ್ಲ ನಡೀತಾ ಇರ್ತವೆ. ನೀನ್ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ತೆಗಿರಿ ಕೈನಾ. ಥ್ಯಾಂಕ್ ಯು ಸರ್. ನೀವು ಕಟ್ಟೆ ಇಲ್ದಲ್ಲ ಸರ್, ಮುಗ್ದೋಯ್ತು ಸರ್. ಇಲ್ಲ ನಾನು ಬಂಗಾರದ ಕಾಲುಂಗುರ ಇದೆ, ಅಲ್ಲಿ ನೋಡ್ಕೊಳ್ಳಿ ಆಮೇಲೆ. ಎಲ್ಲಿದೆ ಸರ್? ಸರ್ ನಿಮ್ಮ ಹೆಂಡತಿ ಹೆಸರೇನು? ಕವಿತಾ. ಅದೇ ನೀವು ಫಸ್ಟ್ 4 ಡೈಲಾಗ್ ಕವಿತಾನೇ ಹೇಳಿದ್ರಿ, ಆಮೇಲೆ ಅವ್ರನ್ನ ಮರ್ತ್ಬಿಟ್ಟು ನೀವು ಅನುಶ್ರೀ ಅಂತ ಹೇಳ್ತಾ ಇದ್ರಿ. ಸರ್ ವಂಡರ್ಫುಲ್ ಸರ್, ಆನ್ ಸ್ಪಾಟ್ ಏನ್ ಆಕ್ಟಿಂಗ್ ಸರ್, ಏನ್ ನ್ಯಾಚುರಲ್ ಆಗಿ ಮಾಡ್ತೀರಾ ನೀವು. ನಿನ್ನ ಪರ್ಫಾರ್ಮೆನ್ಸ್ ನಂತರ ಸೊ ನಿಮ್ಮ ಆಪೋಸಿಟ್ ಇರುವಂತ ಸೋನಿ ಅವ್ರನ್ನ ಕರೆಯೋಣ. ಭಯ ಥೀಮ್ ಬ್ಯಾಟಲ್ ಅಲ್ಲಿ ಸೊ ಒಬ್ಬರ ಭಯದ ಪರ್ಫಾರ್ಮೆನ್ಸ್ ನ ನೋಡಿದ್ವಿ. ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡ್ಲಿ ಅಂತ ಹೇಳಿ ಹೋದಂತ ಕಾಂಪಿಟೇಟರ್ ಸೋನಿ ಮುಲೇವಾ ಅವ್ರನ್ನ ವೆಲ್ಕಮ್ ಮಾಡೋಣ ಆನ್ ಸ್ಟೇಜ್. ಸೋನಿ, ಟಾಸ್ ನ ನೀವು ಗೆದ್ರಿ, ನಿಮ್ಮ ಕಾಂಪಿಟೇಟರ್ ಫಸ್ಟ್ ಪರ್ಫಾರ್ಮ್ ಮಾಡ್ಲಿ ಅಂತ ನೀವು ಡಿಸೈಡ್ ಮಾಡಿದ್ರಿ. ಈಗ ನಿಮ್ಮ ಸರದಿ. ಸೊ ಏನು ನಿಮಗೆ ಸಿಕ್ಕಿರುವಂತ ಸಿಚುವೇಶನ್? ನಾನು ಮನೆಗೆ ಹೋಗ್ಬೇಕಾದ್ರೆ ದಾರಿಲಿ ಒಂದು ಭಯಂಕರ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ಅದ್ರ ನರೇಶನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಧ್ಯರಾತ್ರಿ ಈ ಕಾಡನ್ನು ದಾಟ್ಕೊಂಡು ಹೋಗೋದೇ ಇದೆಯಲ್ಲ, ದೊಡ್ಡ ಟಾಸ್ಕು. ಆದರೂ ಈ ನಿಶಬ್ದಕ್ಕೆ, ಕತ್ಲಕ್ಕೆ ಎಷ್ಟು ಶಕ್ತಿ ಇದೆ ಅಲ್ವಾ? ಮನುಷ್ಯ ಬೆಳಗಿನ ಜಾವ ಪ್ರಪಂಚನೇ ನಂದು ಅಂತಾನೆ, ಆದರೆ ರಾತ್ರಿ ಆದರೆ ಸಾಕು ತಾನು ಉಸಿರಾಡೋ ಗಾಳಿಗೇನೆ ಹೆದರ್ಕೊತಾನೆ. ಇದೇ ಟೈಮಲ್ಲಿ ನಮ್ಮ ಅಜ್ಜಿ ಹೇಳಿದೊಂದು ಕಥೆ ನೆನಪಾಗ್ತಿದೆ. ಒಂದು ಊರಲ್ಲಿ ಒಂದು ಮರ ಇರುತ್ತೆ. ಆ ಊರಲ್ಲಿ ಯಾವುದೇ ಗರ್ಭಿಣಿ ಹೆಂಗಸು ಸತ್ರೂ ಕೂಡ ಅವಳನ್ನ ಹೂಳದೆ ಮರದ ಹತ್ರ ತಂದು ಕೂರಿಸ್ಬಿಡ್ತಾರೆ. 6ನೇ ದಿನ ಬೆಳಗ್ಗೆ ನೋಡೋಷ್ಟರಲ್ಲಿ ಆ ಮರ ಅವಳನ್ನ ತಿಂದು ಬಿಡುತ್ತಂತೆ. ನಾನು ಹೋಗೋ ದಾರಿಲೂ ಆ ಥರದೊಂದು ಮರ ಇದೆಯಂತೆ. ರಾತ್ರಿ ಆದರೆ ಸಾಕು ಆ ಮರ ಸುತ್ತ
ಸುತ್ತಮುತ್ತ ಇರೋ ಜನರನ್ನೆಲ್ಲ ಒಳಗೆ ಎಳ್ಕೊಂಡು ರಕ್ತ ಹೀರ್ಕೊಳತ್ತಂತೆ. ಆ ಮರದಲ್ಲಿರೋ ಎಲೆಗಳೆಲ್ಲ ಚಿಕ್ಕ ಮಕ್ಕಳ ಥರ. ರಾತ್ರಿ ಆದ್ರೆ ಸಾಕು ಜೋರಾಗಳುತ್ತಂತೆ. ಇಲ್ಲ, ಭಯ ಆಗಲ್ಲ, ನನಗೆ ಭಯ ಆಗಲ್ಲ, ಹೆದರ್ಕೊಳ್ಳಲ್ಲ ನಾನು. ಯಾಕಂದ್ರೆ ಅಳ್ತಿರೋ ಮಗು ನಂದೇ ಅಲ್ವಾ? ನಾನು ಗರ್ಭಿಣಿ ಆದಾಗ ಆ ಮರ ನನ್ನನ್ನು ತಿನ್ಕೊಂಡ್ಬಿಡ್ತು. ಮನುಷ್ಯ ಬಂದ ಬರ್ತಿದ್ದಾನೆ. ಊಟ ನನ್ನ ಮಗುಗೆ ಒಳ್ಳೆ ಊಟ ಆಗ್ತಾನೆ. ಆ ಮನುಷ್ಯ ನನ್ನ ಮಗುಗೆ ಒಳ್ಳೆ ಊಟ ಆಗ್ತಾನೆ. ಮನುಷ್ಯ ಊಟ. ಯಾಕಂದ್ರೆ ಊಟ ಸಿಗುತ್ತೆ. You're creeping me out. Got it, lovely. Why would you do that to me? ಸೋನಿ, ಕತ್ಲೆಗೆ ಆ ಸೈಲೆನ್ಸ್ಗೆ ಒಂದು ಶಕ್ತಿ ಇರುತ್ತೆ. ಒಂದು ಸಲ ಆ ಭಯನ ನಾವೇನಾದ್ರೂ ನಂಬಿಟ್ರೆ ನಾವು ಉಸಿರಾಡೋಂಥ ಉಸಿರಿನ ಶಬ್ದ ಕೂಡ ನಮ್ಮನ್ನ ಭಯ ಪಡಿಸ್ಬಿಡುತ್ತೆ. ನಮ್ಮ ಹೃದಯ ಬಡಿತ ಕೂಡ ಹೆದರಿಸ್ಬಿಡುತ್ತೆ. ಹೇಳಿ ಡೈರೆಕ್ಟ್ರೆ. ಥೀಮ್ ಭಯ ಒಂದು, ನೀವು ಭಯ ಪಡೋದು ಕನ್ವೆ ಆಯ್ತು. Both. ಆಡಿಯನ್ಸ್ ನ ಭಯ ಪಡಿಸ್ಬೇಕು ಅಂತ ಎಫರ್ಟ್ ಹಾಕಿದ್ ಕೂಡ ಕನ್ವೆ ಆಯ್ತು ಫಾರ್ ಶೋರ್. ನನಗೆ ಈ ಸೆಕೆಂಡ್ ಪಾರ್ಟ್ ಏನ್ ದೆವ್ವದಿತ್ತಲ್ಲ ನೀವು ಮಾಡಿದ್ರಲ್ಲ, ದಟ್ ವಾಸ್ ವೆರಿ ನೈಸ್. ಯಾಕಂತಂದ್ರೆ ಎಕ್ಸ್ಪ್ರೆಷನ್ ವೈಸ್ ಒಂದು ಹೆಡ್ ಮಾತ್ರ ಟಿಲ್ಟ್ ಇಟ್ಕೊಂಡು ಓವರ್ ಆಲ್ ಫುಲ್ ಟಿಲ್ಟ್ ಇಟ್ಕೊಂಡು ಮಾಡಿದ್ದು ಅದು ಚೆನ್ನಾಗಿತ್ತು. ಹಿಂಗ್ ಹ್ಯಾಂಡ್ ಮೂವ್ಮೆಂಟ್ ಮಾತ್ರ ರಿಪಿಟೇಟಿವ್ ಅನಿಸ್ತಾ ಇತ್ತು. ತುಂಬಾ ಅದನ್ನೇ ಮಾಡ್ತಿದ್ರಿ ನೀವು. ಚೂರ್ ಏನಾದ್ರು ಟ್ರೈ ಮಾಡ್ಬೋದಾಗಿತ್ತು ಅಲ್ಲೊಂದು ಜಾಗದಲ್ಲಿ, ಇಲ್ಲಾಂದ್ರೆ ಅದರ್ವೈಸ್ ಯು ಡೂಯಿಂಗ್ ದ ಸೇಮ್ ಥಿಂಗ್ ಅಂತ ಅನಿಸ್ತಾ ಇತ್ತು. ನೀವು ಡ್ರೆಸ್ ಇಟ್ಕೊಂಡು ಹಿಂಗೆ ಸ್ಕ್ವೀಸ್ ಮಾಡ್ಕೊಂಡು ಮಾಡ್ತಾ ಇರೋದು ಅದೊಂದು ಮಾತ್ರ ಹಂಗ ಅನಿಸ್ತಾ ಇತ್ತು. ಈ ಪೋರ್ಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ನಿಮ್ದು. ಆ ಕೂದಲು ಒಂದು ಅರ್ಧ ಡಿಸ್ಟರ್ಬೆನ್ಸ್ ಅಲ್ಲಿ ಇದೆ, ಕಣ್ಣು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ನೀವು ಒಂದು ಟಿಲ್ಟ್ ಅಲ್ಲಿ ಇದ್ದೀರಾ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಿಂದು ಇನ್ನೊಂಚೂರು ಭಯ ಬೇಕಿತ್ತೇನೋ. ಇವಾಗ ನನಗೆ ನೋಡಿದಾಗ ಏನನ್ಸುತ್ತೆ, ಓಕೆ ಅದೇ ದೇವಾಲು, ಅದಕ್ಕೆ ನೆಕ್ಸ್ಟ್ ಆರ್ಡಿನರಿ ಭಯ ಜಾಸ್ತಿ ಏನೋ ಅಂತ ಅನ್ಸ್ಬೋದೇನೋ. ಬಟ್ ಫಸ್ಟ್ ನೋಡ್ಬೇಕಾದ್ರೆ ಇನ್ನೊಂದು ಚೂರ್ ಬೇಕಿಗಿತ್ತೇನೋ, ಇದು ಹೊಸ ಜಾಗ ಅಂತ ಅನಿಸ್ತು. ಯು ಡಿಡ್ ಅ ವೆರಿ ಗುಡ್ ಜಾಬ್. Thank you so much. ಯಶ್ವಿಕಾ, ಸೋನಿ, ಒಂದಿನ ನಾನು ನೀನು ಕೂತ್ಕೊಂಡು ನೋಡ್ತಾ ಇರ್ತಿಲ್ಲ ಪರ್ಫಾರ್ಮೆನ್ಸ್, ಅವಾಗ ನಾನು ಇಲ್ಲಿಂದ ಬಂದು ಎದುರಿಸ್ತೀನಿ, ವೇಟ್ ಮಾಡು. ಯಾವತ್ತು ಅಂತ ಹೇಳಲ್ಲ, ಸರ್ಪ್ರೈಸ್ ಆಗಿರುತ್ತೆ, ಬಟ್ ಒಂದಿನ ಬರ್ತೀನಿ. ನಮ್ಗೆ ಹೇಳಿರಿ. ಟೀಮ್ ವರ್ಕ್, ಟೀಮ್ ವರ್ಕ್. ಲೈಟ್ ಇನ್ ಯಾರು ಆಫ್ ಮಾಡೋದು ಮತ್ತೆ ತರುಣ್ ಅವರು ನಾವು ಅದನ್ನ ಚೆನ್ನಾಗಿ ಬಿಲ್ಡ್ ಮಾಡ್ತೀವಿ. ಹೌದು. ಸೊ ದಟ್ ನೀವು ಹೇಳಿದ ತಕ್ಷಣ ನಾವು ಪ್ರಿಪೇರ್ ಆಗ್ಬೇಕಲ್ಲ. ದಿಸ್ ಇಸ್ ನಾಟ್ ಫೇರ್. ನಾನು ಅಲ್ಲಿಗೆ ಮುಗೀತು ಅಂತ ಬಾ. ಓಕೆ, ಗುಡ್ ಜಾಬ್ ನಿಶ್, ಗುಡ್ ಜಾಬ್. ಒಂಚೂರು ಅಲ್ಲಾಡಿಲ್ಲ ನೀನಂತೆಲ್ಲ ಅನ್ಕೊಂಡೆ. ಅಲ್ಲಾಡಿಲ್ಲ ಅನ್ಬಿಟ್ರು ಸೀದಾ ರಮೇಶ್ ಸರ್ ಹಿಂದೆನೆ ಚೇರಲ್ಲೇ ಸ್ಲೈಡ್ ಆಗ್ಬಿಟ್ರಲ್ಲ ನಿಶ್ವಿಕಾ. ಒಂದ್ ನಿಮಿಷ, ಕೆಳಗಡೆ ಹ್ಯಾಂಡ್ ಶೇಕ್ ಕೊಡಿ ಅದಕ್ಕೆ. ಅಯ್ಯೋ, ಅವ್ನ ಕಾಲೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇದೆ. ಅದ್ ಹಂಗೆ, ಅದಕ್ಕೆ ದೆವ್ವಾಗಿರೋದು. ಹಾಯ್, ಕೈ ಕೊಡು. ಅಣ್ಣ ಅಂದ್ರೆ ಅಯ್ಯೋ. ತಟಕು ತಡಕಬೇಕು, ತಟಕು ತಡಕಬೇಕು, ಮೊದಲು ಮಕ್ಕಳಬೇಕು, ಆಮ್ಯಾಲ ಲಗ್ನಬೇಕು. ಈಗ ನಾ ಸ್ಟೆಪ್ ಮಾಡ್ಬೇಕು ಹಿಡ್ಕೊಂಡು.
ಇದೆಲ್ಲ ನೀವೇನು ಮ್ಯಾಮ್ ಇದ್ರಲ್ಲಿ ಎಂತ ಸಾಂಗ್ ಮಾಡಿರೋರು ಗೊತ್ತಾ? ಪ್ರೇಮ ಮ್ಯಾಮ್ಗೆ ಒಂದು ಸಾಂಗ್ ಹಾಕ್ಬಿಟ್ಟಿದ್ರೆ ಯಾವ ಲೆವೆಲ್ಗೆ ಪರ್ಫಾರ್ಮ್ ಮಾಡಿರೋರು. ಮೇಡಮ್ ಬನ್ನಿ ಮೇಡಮ್. ಡ್ಯಾನ್ಸ್ ಅಂದ್ರೆ ಅದೆಲ್ಲ ಕಣೋ, ಒಂದ್ ಡ್ಯೂಯೆಟ್ ಸಾಂಗ್ ಹಾಕ್ರೋ. ಮ್ಯಾಮ್ ಆಕ್ಟಿಂಗ್ ನೋಡ್ರೋ ನೀವು. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ ಮನಸ್ಸಲ್ಲಿ ಪ್ರೇಮ ಮೇಡಮ್ ಮುಂದೆ ಒಂದ್ ಸ್ಕೆಲಿಟನ್ ಬೇಕಾದ್ರೂ ಇಳಿ. ಮ್ಯಾಮ್ ಆಕ್ಟಿಂಗ್ ಅಲ್ಲಿ ಮಹಾನಟಿ. ತರುಣ್ ಅವರೇ, ನಿಮ್ಗಾಗಿ ಇವನೇನೋ ತಗೊಂಬಂದಿದ್ದಾನೆ. ಯಾರು? 3, 2, 1 ಮ್ಯೂಸಿಕ್. ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಇರ್ಲಿ ಹಾಕ. ಇದೇ ವ್ಯಕ್ತಿನ ರಮೇಶ್ ಸರ್ ಹತ್ರ ಕೊಟ್ರೆ ರಮೇಶ್ ಸರ್ ಅವ್ರ ಜೊತೆ ಹೇಗ್ ಮಾತಾಡ್ತಾರೆ, ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಮ್ದೇನು ಏರಿಯಲ್ ಡ್ಯಾನ್ಸ್ ಇವ್ ನೋಡಿ ಹತ್ರ ಬೇಡ ಹೋಯ್ತು ನೋಡು, ಹೋಗು. ಸೋನಿ, ಈ ಭಯದ ಟೀಮಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ನಿಮಗಿಂತ ಮುಂಚೆ ಧನ್ಯಶ್ರೀ ಅವರು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಭಯದ ಮಧ್ಯದಲ್ಲಿ ಜಯ ಯಾರ ಪಾಲಾಗತ್ತೆ ಅಂತ ನೋಡೋಣ. ಸೊ ಬಿಫೋರ್ ದ್ಯಾಟ್ ಲೆಟ್ಸ್ ವೆಲ್ಕಮ್ ಧನ್ಯಶ್ರೀ. ಧನ್ಯಶ್ರೀ ಹಾಗೂ ಸೋನಿ, ಈ ಬ್ಯಾಟಲ್ ಅಲ್ಲಿ ಗೆಲ್ಲೋರು ಯಾರು? ಲೈಟ್ಸ್ ಪ್ಲೀಸ್. And the winner is ಧನ್ಯಶ್ರೀ. ಧನ್ಯಶ್ರೀ ಈ ಭಯದ ಬ್ಯಾಟಲ್ ಅಲ್ಲಿ ಜಯಶಾಲಿಯಾಗಿದ್ದಾರೆ. ಧನ್ಯಶ್ರೀ, ಕಂಗ್ರ್ಯಾಚುಲೇಷನ್ಸ್ ಧನ್ಯಶ್ರೀ. ಸೇಫ್ ಆಗಿ ಹೋಗಿ ಸೋಫಾದಲ್ಲಿ ಕುತ್ಕೋ. ಸೋನಿ, ನಿಮಗೆ ಸ್ಟಾರ್ ರೇಟಿಂಗ್ಸ್ ಇರುತ್ತೆ, ಎಷ್ಟು ಅಂತ ನೋಡೋಣ. ತರುಣ್ ಅವರೇ 3.5. 3.5. ಪ್ರೇಮ ಮ್ಯಾಮ್ 3.5. 3.5. ನಿಶ್ವಿಕಾ 3.5. 3.5. ಗುಡ್ ಲಕ್ ಸೋನಿ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದು ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಈಗ ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಚಿತ್ರದುರ್ಗದ ಗಗನದಷ್ಟೇ ವಿಶಾಲ ಮನಸ್ಸಿನ ಗಗನ ಹಾಗೂ ಅವರಿಗೆ ಮುಖಾಮುಖಿ ಆಗ್ತಿದ್ದಾರೆ ಮೈಸೂರಿನ ರಿಯಾ ಬಾಗ್ರೆ. ಇಬ್ರು ಸೇಮ್ ಕಲರ್ ಹಾಕೊಂಡ್ ಬಂದಿದ್ದೀರಾ. ಸೊ ಏನು ಈ ಸೇಮ್ ಕಲರು? ಏನ್ ಥೀಮು ನಿಮ್ ಬ್ಯಾಟಲ್? ಯಾವ್ದು? ಕೋಪ. ಅದಕ್ಕೆ ರೆಡ್ ಹಾಕೊಂಡ್ ಬಂದಿದ್ದೀರಾ. ಆಂಗರ್, ಕೋಪ. ಎಲ್ಲಿ ಕೋಪದಲ್ಲಿ ಒಂದು ಪಂಚ್ ಡೈಲಾಗ್ ಹೇಳಿರಿಯಾ? ಈ ಕೈ ಕರ್ನಾಟಕದ ಆಸ್ತಿ ಕಣೆ, ಮುಷ್ಟಿ ಮಾಡಿ ಹೊಡೆದ್ರೆ ಗಗನ ನಿನ್ ಮೇಲೆ ಹೇಳದೇ ಇಲ್ಲ. ಕಾನ್ವೆಂಟ್ ಅಲ್ಲಿ ಓದಿರೋ ಹುಡುಗಿಗೂ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಹುಡುಗಿಗೂ ವ್ಯತ್ಯಾಸ ಇರಲ್ವಾ ದಣೆ? ಈಗ ಏನಂದ್ರೆ ಪಂಚನ ಸಖತ್ತಾಗಿ ಒಬ್ರಿಗೊಬ್ರು ಹೇಳ್ತಾ ಇದ್ದೀರಾ, ನೀ ಮುಂದೋ ತಾ ಮುಂದೋ ಅಂತ ಹೇಳ್ಬಿಟ್ಟು. ಈಗ ಇದು ಕೋಪದ ಬ್ಯಾಟಲ್. ಸೊ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ, ಆ ಟಾಸ್ ಗೆಲ್ಲೋರು ಯಾರು ಅನ್ನೋದಕ್ಕೆ ಕೂಡ ನಾವೊಂದು ವಿಭಿನ್ನವಾದಂತ ಗೇಮ್ ಜೊತೆ ಬಂದಿದ್ದೀವಿ. ಆ ಗೇಮ್, ಆ ಟಾಸ್ಕ್ ಆಡಿಯನ್ಸ್
ಈ ಫ್ರೇಮ್ ನ ಹೊಡೆದು ಆದ್ರೆ ಹಿಂದೆ ಇರುವಂತ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ವಸೀಂ, ನೋಡಿ ವೀಕ್ಷಕರೇ, ಈ 2 ಫ್ರೇಮ್ಗಳ ಹಿಂದೆ ಇವರಿಬ್ಬರ ಫೋಟೋ ಇದೆ. ಒಂದು ಫ್ರೇಮ್ ಹಿಂದೆ ಗಗನ ಫೋಟೋ ಇದೆ, ಒಂದು ಫ್ರೇಮ್ ಹಿಂದೆ ರಿಯಾ ಬಗ್ರೆ ಅವರ ಫೋಟೋ ಇದೆ. ಬಟ್ ಯಾರ ಫ್ರೇಮ್ ಅಲ್ಲಿ ಯಾರ ಫೋಟೋ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಈ ಸುತ್ತಿಗೆ ಇದೆಯಲ್ಲ, ಈ ಸುತ್ತಿಗೆ ಯಾವ ಫ್ರೇಮ್ ಮೇಲೆ ನಾನು ಹೊಡಿತೀನೋ ಆ ಗ್ಲಾಸ್ ಬ್ರೇಕ್ ಆಗಿ ಆ ಫ್ರೇಮ್ ಅಲ್ಲಿ ಯಾರ ಫೋಟೋ ಇರುತ್ತೋ ಅವರೇ ಆ ಟಾಸ್ ನ ಗೆಲ್ತಾರೆ. ಅನು, ಎಸ್, ನಂದೊಂದು ಸಜೆಷನ್ ತಗೋತೀರಾ? ಹೇಳಿ. ಗೋ ಫಾರ್ ರೈಟ್. ವಿಮೆನ್ ಆರ್ ಆಲ್ವೇಸ್ ರೈಟ್. ರೈಟ್ ಈಸ್ ಆಲ್ವೇಸ್ ಬ್ರೈಟ್ ಅಂತ DKD ಯಲ್ಲಿ ಶಿವಣ್ಣ ಅವ್ರು ಹೇಳಿದ್ದಾರೆ. ಹಾಗಾಗಿ ತ್ರೀ, ಟೂ, ಒನ್. ನಿಮ್ಮ ನಿರ್ಧಾರ, ನೀವು ಫಸ್ಟ್ ಪರ್ಫಾರ್ಮ್ ಮಾಡೋದು. ಸೊ ಹಾಗಾಗಿ ಐ ರಿಕ್ವೆಸ್ಟ್, ಈ ಫೋಟೋ ಫ್ರೇಮ್ ಬೇಡ ಬಿಡಿ, ಕಟ್ಟಿದ್ದಾರೆ. ಅದನ್ನು ಹೊಡಿಬೇಕು ತಾನೆ, ಹೌದು, ಜನ ಗೊತ್ತಾಗ್ಬೇಕಲ್ಲ. ಅನು ಇರ್ಬೇಕಾದ್ರೆ ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲ. ಆಕ್ರೋ ಮ್ಯೂಸಿಕ್ ಎಲ್ಲ ಪ್ಲೀಸ್ ಪ್ಲೀಸ್. ಪ್ರಿಯಾ, ನೀನೇನ್ ಮಾಡ್ಬೇಕು ಅಂತಂದ್ರೆ ವೇಟಿಂಗ್ ಲಾಂಜ್ಗೆ ಹೋಗು, ಕೂತ್ಕೋ, ವೇಟ್ ಮಾಡು. ಅಲ್ಲ ಗಗನ, ನಂಗೊಂದು ವಿಷಯ ಹೇಳು, ನಿನಗೆ ಕೋಪ ಬರುತ್ತಾ? ಇಲ್ಲ ಮ್ಯಾಮ್, ತುಂಬ ಕಮ್ಮಿ ನಂಗೆ ಕೋಪ ಬರೋದು. ನೀನ್ ಲಾಸ್ಟ್ ಕೋಪ ಮಾಡ್ಕೊಂಡಿದ್ದು ಯಾವಾಗ? ಅದೇ ನಿನ್ನೆ ರಿಹರ್ಸಲ್ ಮಾಡುವಾಗ. ಗುಡ್. ನೀನು ಕೋಪದಲ್ಲಿ ಆಯ್ಕೆ ಮಾಡ್ಕೊಂಡ್ರಂತ ಸಿಚುವೇಶನ್ ಏನು? ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗಿ ನನ್ನ ಸ್ವಂತ ಅಕ್ಕನ್ನೇ ನಮ್ಮ ಭಾವ ಸಾಯಿಸಿರ್ತಾರೆ. ಸೊ ಅದ್ರ ರಿವೆಂಜ್ ತಗೊಳಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಆಗಿಬಿಟ್ಟು ಇರೋದು ಒಂದು ಸಿಚುವೇಶನ್. ಆಲ್ ದ ಬೆಸ್ಟ್ ಗಗನ. ಗುಡ್ ಲಕ್. ಆಕ್ಷನ್. ಕಾಫಿ ಸುಡ್ತಾ? ಸಾರಿ ಗೊತ್ತಾಗಿಲ್ಲ. ಸುಟ್ರೆ ನೋವಾಗುತ್ತೆ ಅನ್ಸುತ್ತೆ ಅಲ್ವಾ ಬಾವ? ಓ ಸಾರಿ, ನೀವೀಗ ನನ್ನ ಅಕ್ಕನ ಗಂಡ ಅಲ್ಲ, ನನ್ನ ಗಂಡ. ನಾನು ನಿಮ್ಮನ್ನ ರೀ ಅಂತ ಕರಿಬೇಕಲ್ವಾ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಕಾಫಿ ಉಪ್ಪಾಗಿದ್ಯಾ? ನೀರು ಬೇಕಾ? ತಗೊಳ್ಳಿ, ನೀರು ಕುಡೀರಿ. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಲ್ವಾ? ಅಯ್ಯೋ, ನೀವು ಯಾಕೆ ನೀರು ಕುಡಿದು ನಿಲ್ಲಿಸ್ಬಿಟ್ರಿ? ನೀವು ಕುಡೀರಿ. ನಾನು ಹಾಗೆ ಗಾದೆ ನೆನಪಾಯ್ತು ಹೇಳಿದೆ ಅಷ್ಟೆ. ಯಾಕ್ರಿ ಹಾಗೆ ದುರ್ಗುಟ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಇವಳೇನು ಹೆಂಡ್ತಿನಾ ಶತ್ರುನ ಅಂತನಾ? ಡೌಟೇ ಬೇಡ, ನಾನು ನಿನ್ನ ಶತ್ರುನೇ. ಇವಾಗ ನೀನು ಕುಡ್ದಿಲ್ಲ ಕಾಫಿ, ಅದರಲ್ಲಿ ವಿಷ ಹಾಕಿದ್ದೀನಿ. ವರದಕ್ಷಿಣೆ ಆಸ್ಕೆಗೋಸ್ಕರ ನೀನೇ ಅವಳನ್ನ ಬೆಂಕಿ ಇಟ್ಟು ಕೊಲೆ ಮಾಡಿ ಕತೆ ಕಟ್ಟಿ ಊರವ್ರನ್ನೆಲ್ಲ ನಂಬಿಸಿ ನಮ್ಮನ್ನ ಮಂಗ ಮಾಡ್ಬಿಟ್ಟೆ ಅಲ್ಲ. ಅದಕ್ಕೋಸ್ಕರನೇ ನೀನೇ ಬೇಕು ಅಂತ ನಿನ್ನನ್ನು ಮದುವೆ ಆಗಿ ಈ ಮನೆ ಸೊಸೆಯಾಗಿ ಬಂದಿರೋದು. ಹಂಗಂತ ನಿನ್ನ ಮಕ್ಳಿಗೆ ತಾಯಿಯಾಗಿ ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಬೇಡ. ನಿನ್ನ ಸಂಹಾರ ಮಾಡಕ್ ಬಂದಿದ್ದೀನಿ ಕಣೋ, ನಿನ್ನ ಸಂಹಾರ ಮಾಡಕ್ ಬಂದಿದ್ದೀನಿ. ನಮ್ಮಕ್ಕ ಹೇಗೆ ಬೆಂಕಿಯಲ್ಲಿ ನರಳಿ ಬೆಂದು ಸತ್ತೋದ್ಲು, ಆ ನೋವು ನಿನಗೆ ಪ್ರತಿದಿನ ಪ್ರತಿ ಕ್ಷಣ ಗೊತ್ತಾಗಬೇಕು. ಅರ್ಥ ಆಯ್ತಾ? ಇವಾಗ ಅಲ್ಲಿರೋ ಪ್ಯೂರ್ ನೀರನ್ನ ಕುಡಿದ್ಬಿಟ್ಟು ರೆಸ್ಟ್ ಮಾಡು. ಯಾಕಂದ್ರೆ ನಾಳೆಯಿಂದ ಆ ನೀರು ಕೂಡ ವಿಷ ಆದ್ರೂ ಆಗ್ಬೋದು. ಹಾಯ್ ಗಗನ. ಹಾಯ್ ಸರ್. ಇನ್ನು ಸ್ವಲ್ಪ ನ್ಯಾಚುರಲ್ ಆಗಬೇಕು ಡೈಲಾಗ್ ಡೆಲಿವರಿ. ಆಂಗರ್ ಇದೆ ಗೊತ್ತಾ? ಆಂಗರ್ ಕ್ಯಾನ್ ಬಿ ಶೋನ್ ಲಾಟ್ ಆಫ್ ವೇಸ್. ಒಂದು ಫಿಸಿಕಲಿ ತೋರಿಸಬಹುದು ನಾವು. ಈಗೇನೋ ನಾನು ಮಾತಾಡ್ತಾ ಇರ್ಬೇಕಾದ್ರೆ ದಿನ ಹೊಡೆದಾಕ್ದೆ ಬಿಸಾಕ್ದೆ ಆ ಥರ ಫಿಸಿಕಲ್ ನಾವು ತೋರಿಸ್ತೀವಿ. ಇಲ್ಲ ಅಂದ್ರೆ ಅಟ್ಮೋಸ್ಟ್ ಎಮೋಷನ್ ವಿತ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂಡ್ ನಮ್ಮ ವಾಯ್ಸ್.
ನಿಮ್ ಕೋಪ ಅನ್ನೋದು ಗೊತ್ತಾಗದೆ ಅದ್ರಲ್ಲಿ ಯಾವಾಗಲೂ ಯಾರಿಗೆ ಹೆಂಗ್ ಕೋಪ ಬಂದಿದೆ ಅಂತ ಗೊತ್ತಾಗದೆ ಅವ್ರು ಮಾತಾಡೋ ಟೋನಲ್ಲಿ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಅಂದ್ರೆ ಬೇಸಿಕಲಿ ಕಣ್ಣುಗಳಲ್ಲಿ ಅದೇ ನಮಗೆ ಗೊತ್ತಾಗದಲ್ವಾ. ನನಗೆ ಒಂದ್ 2 ಕಡೆ ಅದು ಯೂಸ್ ಮಾಡ್ಕೋಬೇಕಾಗಿತ್ತು ನೀವು ಅಂತ ಅನಿಸ್ತು. ಯಾವ್ದೆಲ್ಲ ಗೊತ್ತಾ, ಬೆಂಕಿಲ್ ನರಳಿ ಅಂತ ನಿಮ್ಮ ಅಕ್ಕನ ಬಗ್ಗೆ ಒಂದ್ ಹೇಳ್ತೀರಾ ಗೊತ್ತಾ ನೀವು, ಅಲ್ಲಿ ಅದೆಲ್ಲ ಹೈಲೈಟ್ಸ್ ನಿಮಗೆ. ನೀವು ಅದನ್ನ ಹೆಂಗೆ ಅಂತಂದ್ರೆ ಅವಳು ಬೆಂಕಿಲಿ ನರಳಿ ಅದು ಒಂಥರ ನಿಮ್ಗೆ ಒಂಥರ ಏನೋ ಸ್ಯಾಡಿಸಮ್ ಆ ಥರದಲ್ಲ ಅದು. ಬೆಂಕಿಲಿ ಅವಳು ನರಳಿ ಅಂತ ಒಂದು ಕೋಪ ಬರಬೇಕು. ಸೊ ಅದೊಂದು ಚೂರು ನನಗೆ ಬೇಕಿತ್ತೇನೋ ಅಂತ ಅನಿಸ್ತು ಅಷ್ಟೇ. ಅದರ್ವೈಸ್ ಇಟ್ ಇಸ್ ಓಕೆ ಫಾರ್ ಮೀ. ಓಕೆ ಮಾ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಈ ಬ್ಯಾಟ್ಲಲ್ಲಿ ಮುಗ್ದಿದೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಕಾರ್ಯಕ್ರಮಗಳಿಗೆ ಎಲ್ಲೇ ಹೋದ್ರು ಕೂಡ ಮೇಡಮ್ ಆ ಚಿತ್ರದುರ್ಗದ ಹುಡುಗಿ ಗಗನ ಚೆನ್ನಾಗಿ ಮಾಡ್ತಾರೆ, ಮೇಡಮ್ ಆ ಚಿತ್ರದುರ್ಗದ ಗಗನ ಅಂತ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರೆ ಅಷ್ಟು ಜನರನ್ನ ಸ್ವಂತ ಮಾಡ್ಕೊಂಡಿದ್ದಾರೆ. ಈಕೆ ತನ್ನ ಊರಿಗೆ ಹೋದಾಗ ಅವರು ಗಗನನ ಹೇಗೆ ಬರಮಾಡ್ಕೊಂಡ್ರು ಅಂತ ನೋಡೋಣ. ಅದ್ರ ಬಗ್ಗೆ ಒಂದು ವೀಟಿ ಇದೆ, ವೀಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಗನ ಬಾರಿ. ಸೊ ನಾನು ನನ್ನ ಹುಟ್ಟೂರಿಗೆ ಮಹಾನಟಿ ಅಲ್ಲಿ ಸೆಲೆಕ್ಟ್ ಆಗಿ ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಅಲ್ಲಿ ಬ್ಯಾನರು ಅವ್ರ ದೂರಿಯಾಗಿ ನನ್ನನ್ನು ವೆಲ್ಕಮ್ ಮಾಡಿದ ರೀತಿ ಅದೆಲ್ಲ ನೋಡಿ ನನಗಂತೂ ಹೃದಯ ತುಂಬಿ ಬಂದ್ಬಿಡ್ತು. ಸಖತ್ ಖುಷಿ ಆಗಿದೆ. ಅತ್ಯುತ್ತಮವಾಗಿ ನಟನೆಯನ್ನು ಮಾಡಿ ಉತ್ತಮ ಸಾಧನೆ ಮಾಡುತ್ತಿರುವ ನಮ್ಮ ಕುಮಾರಿ ಗಗನಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಗಗನ ಬಾರಿ ಅವರು ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರೋದು ನಮಗೆ ಬಹಳ ತುಂಬಾ ಸಂತೋಷ ಆಗುತ್ತೆ. ಮೊದಲು ಬೀಜಿಕೆರೆ ಅಂತಂದ್ರೆ ಈ ಸುತ್ತಮುತ್ತ ನಮ್ಮ ಹೋಬಳಿ ಚಿತ್ರದುರ್ಗಕ್ಕೆ ಮಾತ್ರ ಹೆಸರಾಗಿತ್ತು. ಗಗನ ಬಾರಿ ಅವರಿಂದ ನಾವು ಇಡೀ ನಮ್ಮ ರಾಜ್ಯಕ್ಕೇನೆ ಒಂದು ಗೊತ್ತಾಗಿದೆ ಬೀಜಿಕೆರೆ ಅಂದ್ರೆ ಏನು ಅಂತೇಳಿ. ಗುಲಾಬಿ ಇರುವುದು ಗುಲ್ಬರ್ಗದಲ್ಲಿ, ಮಲ್ಲಿಗೆ ಇರುವುದು ಮೈಸೂರಿನಲ್ಲಿ, ಬೀಜಿಕೆರೆಯ ಗಗನ ಇರುವುದು ಮಹಾನಟಿಯಲ್ಲಿ, ಮಹಾನಟಿ ಇರುವುದು ಜಿ ಕನ್ನಡದಲ್ಲಿ, ಜಿ ಕನ್ನಡ ಇರುವುದು ಕನ್ನಡಿಗರ ಹೃದಯದಲ್ಲಿ. ಎಷ್ಟು ಸಣ್ಣದಾಗ ಹೆಂಗ್ ನೋಡಿದ್ದೇವೆ ನೆನಪಿದೆ. ನಾನು ಗಣೇಶ ಹಬ್ಬದ ಡ್ಯಾನ್ಸ್ ಎಲ್ಲ ನೋಡಿದ್ದೀರಾ? ನಂದು ನೋಡಿದ್ದೀರಾ? ನಾನು ನೆನಪಿರ್ತಿದ್ದೆ. ನೀನು ನಮ್ ಗಗನ ತುಂಬಾ ಬಹಳ ಪರಿಚಯ. ಸೈಕಲ್ ಮೇಲೆ 3-4 ಹುಡುಗರನ್ನ ಕುಂದಿಸ್ಕೊಂಡು ಹೋಗೋಣ, ಕೋಡ್ಬೇಳೆ ಎಲ್ಲರಿಗೂ ಪಡ್ಕೊಂಡು ಇವಾಗ ನಾನು ಟಿವಿಯಲ್ಲಿ ಬರ್ತೀನಿ, ನಾನು ನೋಡಿ ಏನನ್ಸುತ್ತೆ ನಿಮ್ಗೆ? ಖುಷಿ ಆಗ್ತದೆ ನಮಗೆ. ನಮ್ಮನೇಲಿ ನಮ್ಗೆ ಎಕ್ಸ್ಟ್ರಾ ಆ್ಯಡ್ ಆನ್ ಫ್ಯಾಮಿಲಿ ಮೆಂಬರ್ ಅಂದರೆ ಲಾರಿ. ನಮ್ಮ ಅಣ್ಣನ ಜೊತೆಯಲ್ಲಿ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಲಾರಿಲಿ ಹೋದೆ. ನಮ್ಮ ಅಣ್ಣನೇ ಓಡಿಸಿದ್ರು. ಒಂಥರ ಎಲ್ಲ ಹಳೆ ನೆನಪುಗಳೆಲ್ಲ ಬಂದು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾನು, ನನಗಿಬ್ಬರಕ್ಕ, ನಮ್ಮಣ್ಣ, ನಮ್ಮಪ್ಪ, ನಮ್ಮಮ್ಮ ಅವ್ರ ಕಡೆಯಿಂದ ಬಂದಿದ್ದು ರಿಲೇಟಿವ್ಸು. ನಾನು ನೋಡೋಕ್ಕೆ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ರು ಇವತ್ತು. ಊಟ ತಾಂಬರಮ್ಮ, ಎಷ್ಟೊತ್ತಾಯ್ತು? ನನಗೆ ಫಸ್ಟ್ ನಮ್ಮಮ್ಮ ಭವ್ಯ ಊಟ ತನಕ ನಂಗೆ ನೆನಪಿದೆ, ಎಲ್ಲರಿಗೂ ತುತ್ಕೊಟ್ಟು ಊಟ ಮಾಡ್ತಿತ್ತು. ಗಗನ ಹುಟ್ಟಿದ್ಲು ಅಷ್ಟೇ. ನಮ್ಮೇಲಿರೋ ಪ್ರೀತಿ ಇಲ್ಲಿದ್ದು ಸುಯ್ ಅಂತ ಇಲ್ಲೋಯ್ತು. ಗಗನನ ಮೇಲೆ ಪ್ರೀತಿ ಇಲ್ಲಿಗೆ ಹೋಗ್ಬಿಟ್ಟು. ಯಾವಾಗಿಂದ ಬರೀ ಅವಳಿಗೆ ತಿನ್ನಿಸ್ತಿದ್ಯಾ? ಇವಾಗಿಂದಲ್ಲ, ಅವಳಿಗೆ ಊಟದಾಗಿಂದ ಉಣ್ಣಿಸ್ಕೊಂತಾನೆ ಬರ್ತಿರೋದು. 7 ಪಾರ್ಥ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನಲ್ಲಿರುವ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಎಗಲು ಏರಿ ನಿಂತಿದೆ. ಸೊ ನಮ್ಮ ಕಸಿನ್ಸು, ನಾವು, ನಮ್ಮ ರಿಲೇಟಿವ್ಸು ಎಲ್ಲ ಸೇರಿಕೊಂಡಾಗ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಹಿಂಗೆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ತಲೆ ಬಾಚೋದು, ಏನಾದರೂ ಮಜಾ ಮಾಡೋದು ಹಾಗೆಲ್ಲ ಇರ್ತಾಯಿತ್ತು. ನನ್ನ ಮಗಳು ಗಗನ ಜಾಬ್ ಬಂದಮೇಲೆ ಸಂಬಳದಲ್ಲಿ ಬಳೆ ಕೊಡಿಸಿದ್ದು 4 ಬಳೆ. ನನಗೆ ಎಷ್ಟು ಖುಷಿ ಆಗ್ತದೆ ನನಗೆ ಬಳೆ ಹಾಕ್ಕೊಂಡಾಗೆ. ಜನಗಳೆಲ್ಲ ಗಗನರಮ್ಮ ಅಂತ ಹೇಳ್ತಿದ್ದಾರೆ. ಅವಾಗ ಖುಷಿ ಆಗ್ತಿದ್ದೆ. ಎಂಥ ಮಗಳು ಇರ್ತಿದ್ದಿಲ್ಲ ಅಂತ ಕೇಳ್ತಾರೆ ಅಕ್ಕಪಕ್ಕ ಜನಗಳು. ನಮ್ಮ ಬಿಜಿಕೆರೆ ಜನ ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಸಖತ್ ಖುಷಿ ಆಯಿತು. ಅವರಿಗೋಸ್ಕರ ನಾನು ಏನೂ ಮಾಡ್ತಾ ಇಲ್ಲ, ಬಟ್ ನನಗೆ ಅವ್ರು ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂದಮೇಲೆ ನಾನು ಇನ್ನೂ ಅವ್ರಿಗೆ ಏನಾದರೂ ಮಾಡಬೇಕು, ನನ್ನಿಂದನೂ ಅವ್ರಿಗೆ ಏನಾದರೂ ಸಹಾಯ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ.
ನಾನು ಆ್ಯಕ್ಚುಲಿ ಓಟ್ ಹಾಕೋಕೆ ಒಂದ್ಸರಿ ಹೋಗಿದ್ದೆ, ಅವಾಗ ಇಮಿಡಿಯೇಟ್ ಊರಿಂದ ಹಂಗೆ ಬಂದ್ಬಿಟ್ಟಿದ್ದೆ. ಆಮೇಲೆ ಮನೆಗೆಲ್ಲರೂ ಬಂದು ಏನಮ್ಮ ನಿನ್ನ ಮಗಳನ್ನ ಅಷ್ಟು ಬೇಗ ಕಳಿಸ್ಕೊಟ್ಬಿಟ್ಟೆಲ್ಲ, ಒಂದು ದಿವಸ ಉಳಿಸ್ಕೋಬೋದಿತ್ತು ಅಂತೆಲ್ಲ ಕೇಳಿದ್ರಂತೆ. ನಮ್ಮಮ್ಮ ಹೇಳಿದರು. ಅದಾದಮೇಲೆ ಹಿಂಗೆ ಊರಿಗೆ ಹೋದಾಗ ನಾನು ಇವರಿಗೆಲ್ಲ ಕಂಪೇರ್ ಮಾಡಿದರೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಂತ ನನಗೂ ಗೊತ್ತು ಬೇಸಿಕಲಿ. ಮತ್ತೆ ಯಾಕೆ ನೋ 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 ಯಾರು ಹೇಳಿದ್ದು? ಅವಳೇ ನೀನ್ ಹೆಂಗೆ ಡಿಸೈಡ್ ಮಾಡ್ಕತ್ತೀಯ? ಕರೆಕ್ಟ್. ನಾವೇನಕ್ಕೆ ಇಲ್ಲಿ ಜಡ್ಜಸ್ ಹೌದು ಕರೆಕ್ಟ್. ನಿನ್ ವೈಬ್ಸ್ ನ ನೀನೇ ಕೆಳಕ್ ತಗೊಂಡ್ಬರ್ಬೇಡ. ನಿನ್ ವೈಬ್ಸ್ ನೀನೇ ತಗೋಬೇಕು, ಅದ್ಮೇಲೆ ನೀನೇ ಮೋಟಿವೇಟ್ ಮಾಡ್ಬೇಕು ಅದನ್ನ. ಅದರ್ವೈಸ್ ಗೋಯಿಂಗ್ ಡೌನ್ ವಿಲ್ ಆಲ್ವೇಸ್ ಗೋ ಡೌನ್ ಅಷ್ಟೇ. ಗಗನ ಟ್ಯಾಲೆಂಟ್ ಇಲ್ದೆ ಇಷ್ಟು ದೂರ ಬರ್ತಾನೂ ಇರ್ಲಿಲ್ಲ ನೀನು ಗಗನ. ಅಂಡ್ ಗಗನ, ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದಿದ್ರೆ ಸಾವಿರಾರು ಹುಡುಗಿರ ಪೈಕಿ ನೀವೊಬ್ರು ಯಾಕೆ ಆಯ್ಕೆ ಆಗ್ತಿದ್ರಿ? ಸರಿ, ನಿಮ್ಮ ಅಮ್ಮ ಬಂದ್ರು, ನಿಮ್ಮ ಅಕ್ಕಂದ್ರನ್ನ ಮೀಟ್ ಮಾಡಿದ್ವಿ, ನಿಮ್ಮ ಅಣ್ಣನ ಮೀಟ್ ಮಾಡಿದ್ವಿ, ಅವರೆಲ್ಲರೂ ಮಾತಾಡಿದ್ರು. ನಿಮ್ಮ ತಂದೆ ಏನು ಹೇಳಿದ್ರು? ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ? ನಮ್ಮಪ್ಪ ಬೇಸಿಕಲಿ ನಾವು ಹಳ್ಳಿ ಕಡೆಯವರು. ನಮ್ಮ ಅಪ್ಪಾಜಿ ಅಷ್ಟೊಂದು ಮಾತಿನಲ್ಲಿ ಅಷ್ಟೊಂದು ಚಾಣಾಕ್ಷತನ ಇರೋದಿಲ್ಲ. ಬಟ್ ನಮ್ಮಪ್ಪ ಈ ಮಾತುಗಳೆಲ್ಲ ಹೆಂಗೆ ಕಲ್ತಮ್ಮ ನೀನು, ಯಾವಾಗ ಇಷ್ಟು ಜಾಣೆ ಆದೆ, ಅಂದರೆ ಮನೆಯಲ್ಲೂ ಹಿಂಗೆ ಮಾತಾಡೋದು. ಬಟ್ ಅವರಿಗೆ ಇದನ್ನು ಈ ಫನ್ನಿ ವೇಲ್ ತೊಗೊಬೇಕು, ಇದನ್ನು ಪಂಚ್ ಥರ ತೊಗೊಬೇಕು ಅಂತ ಗೊತ್ತಿರಲ್ಲ. ಇಲ್ಲಿ ನೋಡಿದ ಮೇಲೆ ಜಡ್ಜಸ್ ಕಮೆಂಟ್ಸಿಂದ ಜನ ಇಷ್ಟಪಡೋದೆಲ್ಲ ನೋಡಿಬಿಟ್ಟು ಮಾತುಗಳೆಲ್ಲ ಹೆಂಗೆ ಕಲ್ತಮ್ಮ ನೀನು ಅಂತ ನಮ್ಮಪ್ಪಗೆ ಕ್ವಶನ್ ಮಾರ್ಕ್. ನಮ್ಮಪ್ಪಗೆ ಗೊತ್ತಿರಲಿಲ್ಲ ನಾನು ಹಿಂಗೆಲ್ಲ ಮಾಡ್ಬೋದು ಅಂತಂದು. ಯಾವಾಗ ಬೆಂಗಳೂರಲ್ಲೆಲ್ಲ ಸ್ಕೂಲ್ಗೆಲ್ಲ ಹೋಗಿದ್ಯಾ, ಇದು ಕ್ಲಾಸಿಗೆಲ್ಲ ಸೇರ್ಕೊಂಡಿದ್ಯಾ ನೀನು ಅಂತೆಲ್ಲ ಕೇಳ್ತಾರೆ ನಮ್ಮಪ್ಪ ಪಾಪ. ನಿಜವಾಗ್ಲೂ ಹೇಳ, ಎಲ್ಲರೂ ಹೇಳೋದು ಒಂದ್ ಕಡೆ, ನಿಮ್ಮ ತಂದೆ ಹೇಳ್ತಿದಾರಲ್ಲ ಅದು ನಿಜವಾದ ಗೆಲುವು. ಅದು ನಿಜವಾದ ಗೆಲುವು ಗಗನ ನಿಮಗೆ ಸಿಕ್ಕಿರೋದು. ಮಾತು ಕಲಿಸಿದಂಥ ಅಪ್ಪನೇ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದ್ರೆ ಅದೇ ನಿಜವಾದ ಗೆಲುವು. ಸೊ ಖುಷಿಯಾಗಿರಿ. ಇದೆಲ್ಲ ಒಂದು ಕಡೆ ಜಡ್ಜಸ್ ಹೇಳಿದಂಥ ಎಲ್ಲ ವಿಷಯಗಳನ್ನ ತಲೆಲಿಟ್ಕೊಂಡು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಬೇಕು. ಓಕೆನಾ? ಸೊ ಬ್ಯಾಟಲಲ್ಲಿ ಇವರು ತಮ್ಮ ಕೋಪವನ್ನ ತೋರಿಸಿದ್ದಾರೆ. ಅಲ್ಲೊಬ್ರು ಕೋಪದಲ್ಲಿ ಕಾಯ್ತಾ ಕೂತೀತಾ ಇದ್ದಾರೆ ನಮ್ಮ ರಿಯಾ ಬಗರೆ ಅವರು. ಅವ್ರನ್ನ ಕರೆಯೋಣ, ಅವ್ರ ಪರ್ಫಾರ್ಮೆನ್ಸ್ ನೋಡೋಣ. ಅಲ್ಲಿವರೆಗೂ ನೀವು ವೇಟಿಂಗ್ ಲಾಂಜಲ್ಲಿ ವೆಯ್ಟ್ ಮಾಡಿ ಪ್ಲೀಸ್. ಓಕೆ, ಈ ಬ್ಯಾಟಲ್ ಅಲ್ಲಿ ಗಗನನ ಕಾಂಪಿಟೇಟರ್ ಆಗಿರುವಂತ ಮೈಸೂರಿನ ರಿಯಾ ಬಗರೆ. ರಿಯಾ, ಎಸ್ ಮ್ಯಾಮ್. ಕೋಪ ಇದೆಯಾ? ಇದೆ ಮ್ಯಾಮ್. ನಿನಗೆ ಕೋಪ ಬಂದ್ರೆ ಏನೇನ್ ಮಾಡ್ತೀಯ ಮನೇಲಿ? ಮಲ್ಕೋತೀನಿ. ಮಲ್ಕೊಂತೀಯ? ಕೋಪದಲ್ಲಿ ಹೆಂಗ್ ನಿದ್ದೆ ಬರುತ್ತೆ? ನನಗೆ ಕೋಪ ಬಂದಿದೆ. ಹಂಗ್ ಮಾಡಕ್ಕಾಗತ್ತಾ? ಪ್ಲೀಸ್ ಎಕ್ಸ್ಪ್ಲೇನ್ ಹೌ. ಮ್ಯಾಮ್, ಅದು ಕೋಪ ಬಂದಾಗ ಯು ವಿಲ್ ಟೆಲ್ ಸಮ್ ಥಿಂಗ್ಸ್ ವಿಚ್ ಯು ಡೋಂಟ್ ಮೀನ್. ಓಕೆ, ಅದೆಲ್ಲ ಅವಾಯ್ಡ್ ಮಾಡೋಕೆ ಸುಮ್ಮನೆ ಹೋಗಿ ಮಲ್ಕೊಬಿಡ್ಬೇಕು. ಏನ್ ಸಿಚುವೇಶನ್ ಏನು ನಿನ್ಗೆ ಸಿಕ್ಕಿರೋದು? ಲವ್ ಬ್ರೇಕಪ್ ಅಂತ. ಇದಕ್ಕಂತೂ ನೀನ್ ಕೋಪ ಬರ್ಲೇಬೇಕು. ಅವ್ನ ಅಜ್ಜಿ ಹಾಕೊಂಡು ಚಚ್ಬಿಡು. ಹೇಳ್ತೀನಿ. ಸೊ ಅವ್ನು ನನಗೆ ಮೋಸ ಮಾಡಿರ್ತಾನೆ, ಅದಕ್ಕೆ ಅವ್ನು ನನ್ಗೆ ವೇಟ್ ಮಾಡ್ತಿರ್ತಾನೆ. ಅವ್ನು ನನಗೆ ಕಾಲ್ ಮಾಡಿ ಹಿಂಗೆ ಟಾರ್ಚರ್ ಮಾಡುವಾಗ ಆಗ್ತಿರ್ತಾನೆ. ಸೊ ನಾನು ಅವನ ಹತ್ರ ಹೋಗಿ ಬೈಬೇಕು, ಚೆನ್ನಾಗಿ ಬೈಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಆಕ್ಷನ್. ರಿಯಾ, ಅದೆಷ್ಟು ಸಾರಿ ನಿನ್ನ ಫೋನ್ ಟ್ರೈ ಮಾಡಿದೆ ಗೊತ್ತಾ? ಕಾಲ್ ಮಾಡ್ಬೇಡ ಅಂದ್ರೂ ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ನನಗ್ ನೆಮ್ಮದಿ ಆಗೋ ಇರಕ್ ಬಿಡಲ್ವಾ ನೀನು? ಅದಾಗಲ್ಲ ರಿಯಾ. ನೋ, ಆಗಿದೆಲ್ಲ ಒಂದ್ ಕನ್ಸು ಅಂತ ನಾನು ಹೇಗೋ ಮರ್ತಿ ಸುಮ್ಮನಿರ್ಬೇಕಂತ ಇದ್ದೀನಿ. ದಯವಿಟ್ಟು ನನ್ನ ಕನ್ವಿನ್ಸ್ ಮಾಡೋ ಟ್ರೈ ಮಾಡಬೇಡ. ನೋಡು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಇದನ್ ಪ್ರೀತಿ ಅಂತಾರೇನೋ? ಒಂದ್ ಹುಡುಗಿಗೆ ಪ್ರೀತಿಸುವಾಗ ಏನೆಲ್ಲ ಮಾಡ್ತಾನ ಅವನು? ನೀನೇನೋ ಮಾಡಿದ್ಯಾ? ಏನ್ ಮಾಡಿದ್ಯಾ? ಪ್ರತಿ ಕ್ಷಣ ನನ್ನ ಬರೀ ನೋವು ಕೊಟ್ಟಿದ್ಯಾ ನೀನು. ನನ್ನನ್ನ ಪ್ರೀತಿಸಿ ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ಯಲ್ಲ, ನಿನ್ಗೆ ಈ ಪ್ರೀತಿ ಪ್ರೇಮ ಎಲ್ಲ ಬೇಕೇನೋ? ನಿನ್ನಂತ ಅವನ್ಗೆ ಲವ್ ಮಾಡೋಕೊಬ್ಳು, ಚಾಟಿಂಗ್ ಮಾಡೋಕೊಬ್ಳು, ಡೇಟ್ ಮಾಡೋಕೊಬ್ಳು, ಪಾರ್ಕು ಮೂವಿ ಅಂತ ಇನ್ನೊಬ್ಳು, ಆಮೇಲೆ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡೋಕೆ ಇನ್ನೊಬ್ಳ. ನಿನ್ ಮೇಲೆ ಏನೋ ಅನ್ಸಲ್ವೇನೋ? ನಿನ್ ಮುಖ ನೋಡೋಕೆ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ಹೀಗೆ ನೋಡ್ತಾ ಇದ್ರೆ ನಿನ್ ಕತ್ತಿಡ್ಕೊಂಡು ನಿನ್ ಕೊಂದ್ಬಿಡ್ಬೇಕನ್ನೋ ಕೋಪ ಬರ್ತಿದೆ ನನ್ಗೆ. ಆದ್ರೆ ಈಗ್ಲೇ ನಾನು ನಿನ್ನ ಪ್ರೀತಿ ಮಾಡಿ ಒಂದ್ ತಪ್ಪು ಮಾಡ್ಬಿಡ್ತೀನಿ. ಇನ್ನೊಂದ್ ತಪ್ಪು ಮಾಡಕ್ ನನ್ಗೆ ಇಷ್ಟ ಇಲ್ಲ. ತಗೋ, ಇಷ್ಟು ದಿನ ನನ್ ಮೇಲೆ ಖರ್ಚು ಮಾಡಿರೋ ದುಡ್ಡು ತಗೋ. ಇನ್ಮೇಲಿಂದ ನಿನ್ಗೂ ನನ್ಗೆ ಯಾವ ಸಂಬಂಧನೂ ಇಲ್ಲ. ಒಂದ್ ತಿಳ್ಕೊಳ್ಳೋ, ಒಂದ್ ಹುಡುಗಿ ಅಂದ್ರೆ ಅವಳಿಗೆ ಯೂಸ್ ಮಾಡಿ ಬಿಸಾಕ್ತಿಯಲ್ಲ ಟಿಶ್ಯೂ ಪೇಪರ್ ತರ, ಈ ಭೂಮಿ ತಾಯಿನೂ ಒಂದ್ ಹುಡುಗಿನೇ. ನಿನಗ್ ಜನ್ಮ ಕೊಟ್ಟಿರೋಳು ಒಂದ್ ಹುಡುಗಿನೇ.
ನಿನ್ ಮದ್ವೆ ಆಗೋಳು ಒಂದು ಹುಡುಗಿನೇ ಕಣೋ. ಆ ಹುಡುಗಿನ ಮೊದಲು ರೆಸ್ಪೆಕ್ಟ್ ಮಾಡೋದ್ ಕಲಿ, ಉದ್ಧಾರ ಆಗ್ತೀಯ. ಗುಡ್ ಬೈ. ಹಾಯ್ ರಿಯಾ, ಈ ಕ್ರಿಕೆಟ್ IPL ಎಲ್ಲ ನಡೀತಾ ಇದೆ, ನೋಡ್ತಿದ್ದೀರಾ ನೀವು? ಅನ್ಕೊಂಡಿದ್ದೊಂದು ಟಾಪ್ ಆರ್ಡರ್ ಒಂದು 5 ಜನ ಬ್ಯಾಟ್ಸ್ಮನ್ಸ್ ಒಂದ್ಸತಿ ಆಡಲ್ಲ, ಎಲ್ಲ ಬೇಗ ಔಟ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಯಾರೋ ಮಿಡ್ಲ್ ಆರ್ಡರ್ ಬಂದು ನಾವು ಅನ್ಕೊಂಡಿರೋ ಆಡ್ತಾನೆ ಅಂತ ಅವ್ನು ಬಂದು 50 ಹೊಡೆದು ಬಿಡ್ತಾನೆ, ನಮ್ಗೆ ಅದೇ ಖುಷಿ. ಹಂಗಿತ್ತು ನಿನ್ ಪರ್ಫಾರ್ಮೆನ್ಸ್, ಮಿಡ್ಲ್ ಆರ್ಡರ್ ಬಂದು 50 ಹೊಡೆದ್ಬಿಟ್ಟೆ ನೀನು ಅಂತ. ನೈಸ್. ನೀವು ಅನ್ಕೊಂಡಿದ್ದ ಡೈಲಾಗ್ಸ್ನೆಲ್ಲಾನು ತುಂಬಾ ರಿಯಲಿಸ್ಟಿಕ್ ಆಗಿ ಅದು ಹೆಂಗ್ ಕನ್ವೆ ಆಗ್ಬೇಕು ಅದಷ್ಟೂ ಚೆನ್ನಾಗಿತ್ತು. ನನಗೆ ಬಾಡಿ ಲ್ಯಾಂಗ್ವೇಜ್ ವೈಸ್ ಒಂದ್ ಸ್ವಲ್ಪ ಲೂಸ್ ಇರ್ತೀರಾ ನೀವು. ಕೋಪ ಬಂದಾಗ ನಮಗೆ ಫಸ್ಟ್ ಬಾಡಿ ಎಲ್ಲ ಟೈಟ್ ಆಗುತ್ತೆ, ನರ್ವ್ ಬ್ಲಡ್ ರಶ್ ಶುರು ಆಗುತ್ತೆ ನಮಗೆ. ಸೊ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅದು ಯಾವಾಗಲೂ ಅದೊಂದು ಬರ್ಬೇಕು ನಿಮಗೆ. ಒಂದು ಬ್ಯೂಟಿಫುಲ್ ಮೂಮೆಂಟ್ ಇತ್ತು ನಿಮ್ದು. ಅಳ್ತೀರಾ ನೀವು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಹಂಗ ಅಳುವು ಹೋಗಿದ್ದು ಟಕ್ ಅಂತ ಹಂಗಿಲಿಂದ ಮತ್ತೆ ವಾಪಸ್ ಟು ಆಂಗರ್ ಬರುತ್ತೆ. ವೆರಿ ಬ್ಯೂಟಿಫುಲಿ ದಟ್ ವಾಸ್ ಡನ್, ವೆರಿ ಬ್ಯೂಟಿಫುಲ್. ಅಂದ್ರೆ ಆ ಹುಡುಗಿಗಳ ಕೋಪ ಎಷ್ಟಿದೆ ಅಂದ್ರೆ ಇವನು ಮುಂದೆ ಅಳಬಾರ್ದು ನಾನು ಅನ್ನೋದೊಂದು ಬರುತ್ತೆ ಗೊತ್ತಾ. ಬ್ಯೂಟಿಫುಲಿ ಇಟ್ ವಾಸ್ ಕನ್ವೇಡ್. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್, ಗುಡ್. ನಿನ್ನ ಮಾಡ್ಯುಲೇಷನ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ವಾಯ್ಸ್ ಆ್ಯಂಡ್ ಡೆಪ್ತ್ ತಗೊಂತೀಯಲ್ಲ, ಕೋಪ ಅದೆಲ್ಲ ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಅವಾಗೂ ರಿಯಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದೇ ಥರ ಪರ್ಫಾರ್ಮೆನ್ಸ್ ಮಾಡು. ಎಸ್ ಮ್ಯಾಮ್. ಗುಡ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವಾವ್ ರಿಯಾ, ನೀವು ನಡ್ಕೊಂಡು ಎಂಟ್ರಿ ಕೊಟ್ರಲ್ಲ ಅಲ್ಲಿಂದಾನೇ ಕೋಪ ಆಯ್ತು. ನಿಜವಾಗ್ಲೂ ಯಾರೋ ಹುಡುಗ ನಿಮ್ಗೆ ಮೋಸ ಮಾಡಿದ್ದಾನೆ ಅಂತ ಅನ್ನಿಸ್ತು ನನಗೆ. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಹೇಗೆ ಪರ್ಫಾರ್ಮ್ ಮಾಡಿದ್ರು ನಿಮ್ಮ ಮಗಳು, ಅವಳ ಬೆಳವಣಿಗೆ, ಮಹಾನಟಿಯಲ್ಲಿ ಅವರ ಗ್ರೋತು? ಮೇಡಮ್, ಜಿ ಕನ್ನಡದಿಂದ ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಫಸ್ಟ್ ಅವಳಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರ್ತಾ ಇರ್ಲಿಲ್ಲ. ಈಗ ಬಂದ್ಮೇಲೆ ನಮ್ಗೆ ಆಶ್ಚರ್ಯ ಆಗ್ತಿದೆ ಅವಳು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿಲ್ಲ ಅಂತ. ಅದು ಮನೇಲಿ ಹೇಗೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ರಿಯಾ? ಮನೆಯಲ್ಲಿ ಅವಳು ಫ್ಯಾಷನ್ ಶೋ ಅದು ಇದು ಎಲ್ಲ ತುಂಬಾ ಇಷ್ಟ ಅವಳಿಗೆ. ಕಾಲೇಜಲ್ಲಿ ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಒಬ್ಬರಿ ಡಾಮಿನೇಟ್ ಆಗಿ ತುಂಬಾ ಇಷ್ಟ. ಹಂಗಾಗಿ ಮಹಾನಟಿಗೂ ನಾನು ಗೆಲ್ಲೇಬೇಕಂತ ಅವಳು ಹಠದಲ್ಲಿ ಬಂದಿರೋದು ಅವಳು. ಸರ್, ಬಟ್ ನೀವು ಹ್ಯಾಪಿ ಅಲ್ವಾ? ತುಂಬಾ ತುಂಬಾ ಹ್ಯಾಪಿ. ಮೇಡಮ್, ನೀವು ಹ್ಯಾಪಿನಾ? ತುಂಬಾ ಹ್ಯಾಪಿ. ಇವರು ತುಂಬಾ ಸ್ಟ್ರಿಕ್ಟ್ ಮನೇಲಿ, ಅಮ್ಮ ಕಾಣಿಸುತ್ತೆ ಅಲ್ಲಾಡ್ತಾ ಇಲ್ಲ, ಅವ್ರು ಹೀಗೆ ಇದ್ದಾರೆ. ಎಷ್ಟು ಸ್ಟ್ರಿಕ್ಟ್ ಇರ್ತೀನೋ ಅಷ್ಟೇ ಫ್ರೆಂಡ್ಲಿ ಆಗಿರ್ತೀನಿ. ಐ ಕ್ಯಾನ್ ಶೇರ್ ಎನಿಥಿಂಗ್ ವಿತ್ ಹರ್, ಬಟ್ ಶಿ ಸ್ಟ್ರಿಕ್ಟ್, ವೆರಿ ಸ್ಟ್ರಿಕ್ಟ್. ಇದು ಬರೀ ನಿಮ್ಮ ಹತ್ರ ಮಾತ್ರ ಸ್ಟ್ರಿಕ್ಟಾ ಅಥವಾ ಅಪ್ಪನ ಜೊತೆನೂ ಸ್ಟ್ರಿಕ್ಟ್ ಏನೋ ಅವರು? ಎಲ್ಲರ ಜೊತೆನೂ. ಅವ್ರ ಜೊತೆ ಅನ್ಕೊಂಡೆ ನಾನು. ಎದ್ದೇಳಕ್ಕಿಂತ ಮುಂಚೆ ಒಂದ್ಸಲಿ ಮೇಡಮ್ ನ ನೋಡಿದ್ರು ಎದ್ದೇಳ ಅಂತ. ಓಕೆ ಅಂತ ಹೇಳಿದ್ಮೇಲೆ ಸರ್ ಎದ್ ನಿಂತಿದ್ದು. ಹಂಗೇನು ಇಲ್ಲ ಮ್ಯಾಮ್, ಎಲ್ಲ ನಡೆಯೋದು ಅವ್ರದೇನೆ. ಇಲ್ಲ ನಾನೆಲ್ಲ ತಪ್ಪು ಮಾಡ್ತೀನಿ, ಅಮ್ಮ ನಿಮ್ಮಿಂದಾನೆ ಹಾಳಾಗ್ತಿರೋದು ಅಂತ ಅಪ್ಪಗೆ ಬೈತಾರೆ. ಏನಂತೀರಾ ಸರ್? ಹೌದು ಮೇಡಮ್. ನಿಮ್ಮ ಹೌದು ಮೇಡಮ್ ಎಷ್ಟು ಮೆತ್ತಿಗೆ ಹೇಳಿದ್ರಿ ನೀವು ಅಂತಂದ್ರೆ, ಆ ಹೌದು ಅಲ್ಲಿ ಒಂದು ನೋವಿತ್ತು, ನನ್ಗೆ ಅರ್ಥ ಆಯ್ತು ಸರ್. ನೋಡಿ ಇಲ್ಲೇ ಹೊಡಿತಾ ಇದ್ದಾರೆ. ನೋಡಿದ್ರಾ ಮೇಡಮ್? ಹಂಗೆ ಇರ್ಬೇಕು ಮೇಡಮ್. ಮನೆ ಹೋಮ್ ಮಿನಿಸ್ಟರ್ ಯಾವಾಗ್ಲೂ ಹೆಂಡತಿನೇ ಆಗಿರ್ಬೇಕು ಮೇಡಮ್. ಹೋಮ್ ಮಿನಿಸ್ಟರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಮನೆ ನಡೆಯೋದೇ ಇಲ್ಲ. ಇದು ಮಾತಂದ್ರೆ ಇದು. ಹೋಮ್ ಮಿನಿಸ್ಟರ್ ಸ್ಟ್ರಿಕ್ಟ್ ಇದ್ರೇನೆ ಮನೆ ಕರೆಕ್ಟ್ ಆಗಿ ನಡೀತಾ ಇರುತ್ತೆ. ನನಗೆ ನಿಮ್ಮ ನೋಡಿದ್ರೆ ಗೊತ್ತಾಗೋಯ್ತು ಮೇಡಮ್. ಗೊತ್ತಾಗೋಯ್ತು, ನೀವು ಹಂಗೆ ಇರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಂಗೆ ಇರ್ತೀರಿ. ಕರೆಕ್ಟ್ ಮೇಡಮ್, ಕರೆಕ್ಟ್ ಮೇಡಮ್. ಸೊ ರಿಯಾ ಅವರು ಪರ್ಫಾರ್ಮ್ ಮಾಡಿದಾಯ್ತು. ರಿಯಾಗಿಂತ ಮುಂಚೆ ನಮ್ಮ ಗಗನ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಈ ಬ್ಯಾಟಲ್ನ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಗನ ಆನ್ ಸ್ಟೇಜ್. ರಿಯಾ ಬಗ್ರೆ ಹಾಗೂ ಗಗನ ಆಂಗರ್, ಕೋಪದ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ. ಇಬ್ಬರಲ್ಲಿ ಗೆಲುವು ಯಾರ ಪಾಲಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಯಾರ ಕೋಪಕ್ಕೆ ಈಗ ಪ್ರೈಸ್ ಸಿಗುತ್ತೆ ಅಂತ ನೋಡೋಣ. ಈ ಬ್ಯಾಟಲ್ ನ ವಿನ್ನರ್ ಯಾರು? ಲೈಟ್ಸ್ ಪ್ಲೀಸ್. And the winner is ರಿಯಾ. ರಿಯಾ ಬಗ್ರೆ. ಥ್ಯಾಂಕ್ ಯು ಸೋ ಮಚ್. ಆಂಗರ್ ಟೀಮಲ್ಲಿ ರಿಯಾ ಬಗ್ರೆ ಅವರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ರಿಯಾ. ಥ್ಯಾಂಕ್ ಯು ಮ್ಯಾಮ್. ಕುತ್ಕೊಬಹುದು ಸೇಫ್ ಆಗಿ ಸೋಫಾದಲ್ಲಿ. ಗಗನ, ನಿಮಗೆ ನಮ್ಮ ಜಡ್ಜಸ್ಸು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. ತರುಣ್ ಅವರೇ 3.5. 3.5. ಪ್ರೇಮಾ ಮ್ಯಾಮ್ 3.5. ನಿಶ್ವಿಕಾ 4. ಓಕೆ, 2 3.5, 1 4. ಗಗನ ಅಷ್ಟೇ. ಓಕೆ, ಗುಡ್ ಲಕ್.
ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ನೀನಾನ ಬ್ಯಾಟಲ್ ಸುತ್ತಲ್ಲಿ ಪೈಪೋಟಿಗೆ ಬಿದ್ದು ನಟಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಪ್ರಿಯಾಂಕಾ ಹಾಗೂ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ನಂಗೆ ವಿಷಯನೇ ಗೊತ್ತಾಗ್ತಾ ಇಲ್ಲ, ಇಬ್ರು ಆಪೋಸಿಟ್ ಗೆಟಪ್ ಅಲ್ಲಿ ಬಂದಿದ್ದೀರಾ. ಬ್ಯಾಟಲ್ ಅಂದ ತಕ್ಷಣ ಕರಾಟೆ ಸ್ಟೈಲ್ ಅಲ್ಲಿ ಒಬ್ರು, ನೀವು ಕೊರವಂಜಿ ಸ್ಟೈಲ್ ಅಲ್ಲಿ ಬಂದಿದ್ದೀರಾ. ಓಕೆ, ಸೊ ಏನ್ ಥೀಮ್ ಏನು? ಕಾಮಿಡಿನಾ? ನೀವ್ ಹಿಂಗ್ ಬಂದಿದ್ದೀರಾ ಮತ್ತೆ? ಅದು ಆಕ್ಚುಲಿ ನಾವು ಕುಂಫು ಕಲಿತಾ ಇರುವಂತ ಫ್ರಸ್ಟ್ರೇಟೆಡ್ ಸೊಸೆ. ಓಕೆ, ಈ ಕಾಮಿಡಿಯಲ್ಲಿ ಫಸ್ಟ್ ಯಾರು ಕಾಮಿಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆದಾಗ ನಿಮಗಾಗಿ ಒಂದು ಸಣ್ಣ ಗೇಮ್, ಓಕೆನಾ? ಯಾರಾದ್ರೂ ಒಂದು ಜೋಕ್ ಹೇಳಿ. ಕಾಗೆ ಯಾಕೆ ಕಪ್ಪಗಿರುತ್ತೆ? ಕಾಗೆ ಯಾಕೆ ಕಪ್? ಅದು ಬೆಳ್ಳಿಗಿರಲ್ಲ, ಅದಕ್ಕೆ ಕಪ್ಪಗಿರುತ್ತೆ. ಅಲ್ಲ ಮತ್ತೆ ಅದು ಫೇರ್ ಅಂಡ್ ಲವ್ಲಿ ಹಚ್ಚಲ್ಲ, ಅದಕ್ಕೆ. ನಿಂದೇನಮ್ಮ? ನೋಡಿ, ನಾವು ಸತ್ತು ಮಾಡುವಂತ ಸಾಧನೆ ಏನು ಮ್ಯಾಮ್? ಏನಿದೆಯಮ್ಮ ಸತ್ ಮೇಲೆ ಮಾಡೋಂಥ ಸಾಧನೆ? ಅಯ್ಯೋ ನಿಶ್ವಿಕಾ, ನಿಮ್ಗೇನ್ ಅನ್ಸುತ್ತೆ? ಉತ್ತರ ಗೊತ್ತಾ? ಪಾಪ್ಯುಲೇಷನ್ ಕಮ್ಮಿ ಮಾಡ್ಬೋದು. ಕ್ವಶನ್ನೇ ತುಂಬಾ ಹೈ ಆಗಿದೆ. ಆವರೇಜ್ ಆನ್ಸರ್ ಮ್ಯಾಮ್. ಆದ್ರೂ ಐ ಆಮ್ ಸಾರಿ, ಬಟ್ ದ ರಿಯಲ್ ಆನ್ಸರ್ ಇಸ್ ಪ್ರತಿ ರಾತ್ರಿ ನಿಮ್ ಕಿವಿಗೆ ನೀವು ಮಲ್ಕೊಂಡಾಗ ಒಂದು ಕುಯ್ ಅಂತ ಸಂಗೀತ ಹಾಡು. ವೈ ಟೆಲ್ ಮಿ ರೀಸನ್ ಗೊತ್ತಾ? ಟೆಲ್ ಮಿ ಪ್ಲೀಸ್. ಯಾಕೆ ಹೇಳಿ? ಅದು ಬದುಕಿರೋದೇ ಸಾಯೋದಕ್ಕೆ. ಬಂದಾಗೆಲ್ಲ ಹೊಡೆದು ಸಾಯ್ತಾ ಇರ್ತೀವಿ ತಾನೆ. ಅದಾದ್ರೆ ಸಾಧನೆ, ಅದ್ ನನ್ ಸಾಧನೆ ತಾನೆ. ನೈಟಲ್ಲೂ ಕತ್ಲಲ್ಲೂ ಹೊಡಿತೀನಿ ನಾನು. ನಾನೊಂದು ಕಾಮಿಡಿ ಕಿಲಾಡಿಗಳು ಜಡ್ಜ್ ಆಗಿ ಹೇಳ್ತಿದ್ದೀನಿ, ಈ ತರ ಅಂತೂ ಜೋಕ್ ಇರ್ಲೇಬಾರ್ದು. ಸೊ ಇವಾಗ ಮಾಡಿದ್ದು ಬರೀ ಒಂದು ಟ್ರೈಲರ್. ವಿಷಯ ಏನಪ್ಪ ಅಂತಂದ್ರೆ, ಇಂಥ ಕಿತ್ತೋಗಿರುವ ಕೆಟ್ಟು ಲೇಮ್ ಜೋಕ್ಗಳನ್ನ ನೀವು ಹೇಳಬೇಕು. ಆ ಜೋಕ್ ಕೇಳಿ ನಮ್ಮ ಜಡ್ಜಸ್ ನಕ್ಕಿದ್ರೆ ಅವರು ಈ ಟಾಸ್ನ ವಿನ್ನರ್ ಅಂತ. ಓಕೆ, ಈಗ ಫಸ್ಟ್ ಯಾರು ಹೇಳ್ತಾರೆ? ಒಂದು ಜಿರಳೆ ಟೀ ಕುಡಿಯಕ್ಕೆ ಅಂತ ಟೀ ಅಂಗಡಿಗೆ ಹೋಗಿರುತ್ತೆ. ಅಲ್ಲಿ ಹಿತ್ತಲಕ್ಕ ಕರಿಬೇಡ ಮಾವ ಅಂತ ಸಾಂಗ್ ಕೇಳಿ ಟೀ ಕುಡಿತಾ ಸತ್ತೋಗುತ್ತೆ. ಯಾಕೆ? ಹೌ ಡೇರ್ ನಿಶ್ವಿಕಾ. ರಮೇಶ್ ಸರ್, ಅದು ಹಿಟ್ ಸಾಂಗ್. ಹೌದು, ಕರೆಕ್ಟ್ ಆನ್ಸರ್. ನೀವು ಗೆದ್ದಿದ್ದೀರಾ 1 ಲಕ್ಷ ರೂಪಾಯಿ ಕನ್ಸಲ್ಲಿ. ಆದ್ರೆ 3 ಜನರಲ್ಲಿ ಯಾರು ನಗ್ಲಿಲ್ಲ. ನಿನ್ ಜೋಕ್ ಹೇಳು. ಸರ್, ಒಂದು ಹುಡುಗಿ ಇದ್ಲು ಸರ್. ಅಂಗಡಿಗೆ ಹೋಗಿ ಐಫೋನ್ಗೆ ಸಿಮ್ ತಗೊಂಡ್ಲು. ಸಿಮ್ ತಗೊಂಡು ಅದೇ ಖುಷಿಲಿ ಓಡೋಗ್ಬಿಟ್ಲು ಸರ್. ಸೊ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇದಕ್ಕೆ ಆನ್ಸರ್ ಬಂದು ಅವಳ ಹೆಸರು ಸರ್. ಪ್ಲೀಸ್ ಅವಳ ಹೆಸರು ಹೇಳಿ. ಸಿಮ್ರನ್. ರೈಟ್. ಏನೋ ಇದು ಲೇಮ್ ಜೋಕು, ಯಾರು ನಗ್ತ? ಇವ್ರ ಕ್ವೆಶನ್ ಕೇಳಿದ್ರೆ ಅವ್ರನ್ನ ಅವರ ಹೆಂಗ್ ನಾನು ಆನ್ಸರ್ ಹೇಳ್ದೆ ಬಟ್ ನಕ್ಕಿಲ್ಲ. ಹಾ, ಸೊ ಹಾಗಾದ್ರೆ ಜಡ್ಜಸ್, ನಿಮ್ಮ ನೋ ನನಗೆ ಅರ್ಥ ಆಗಿರೋ ಕಾರಣ ನಾನು ಟಾಸ್ ಅಲ್ಲೇ ತೀರ್ಮಾನ ಮಾಡೋಣ ಅಂತ ಹೇಳಿ ಕಡೆದಾಗಿ ನಾನೇ ಈ ಅಖಾಡ ಕೀಳಿತಾ ಇದ್ದೀನಿ. ಕೊಡ್ರೋ. ಜೈ ಮಾಕಾಳಮ್ಮ. ನೋಡಿ, ಒಂದ್ ಕಡೆ ನೀನಿದ್ಯಮ್ಮ ಆಶಿಕಾ, ಇನ್ನೊಂದ್ ಕಡೆ ನೀನಿದ್ಯಾ ಪ್ರಿಯಾಂಕಾ. ದ ಜೋಕ್ ಬಿಗಿನ್ಸ್ ನೌ. ಈಗ ಈ ಟಾಸ್ ಅನ್ನ ಗೆದ್ದವ್ರು ಯಾರು? ಆಶಿಕಾನ ಪ್ರಿಯಾಂಕನ? ಅವರೇ ಇರ್ಬೋದು ಮ್ಯಾಮ್. ಅವರೇ ಇರ್ಬೋದು ಮ್ಯಾಮ್. ಯಾರಿರ್ಬೋದು ನೋಡಿ. 3, 2, 1. ಇಟ್ಸ್ ಆಶಿಕಾ. ಆಶಿಕಾ, ಈ ಟಾಸ್ ಅನ್ನ ಗೆದ್ದಿರೋದ್ರಿಂದ ನಿಮ್ಮ ಹತ್ರ ಅವಕಾಶ ಇದೆ. ನೀವು ಫಸ್ಟ್ ಪರ್ಫಾರ್ಮ್ ಮಾಡ್ಬೇಕಾ ಅಥವಾ ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡ್ಬೇಕಂತ ಡಿಸೈಡ್ ಮಾಡಿ. ಓಕೆ ಮ್ಯಾಮ್, ತುಂಬಾ ಚಿಕ್ಕ ಮನ್ಸು ಮಾಡಿ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ, ಅವರೇ ಫಸ್ಟ್ ಮಾಡಲಿ. ಓ ವಂಡರ್ಫುಲ್. ತ್ಯಾಗಮಯಿ, ಥ್ಯಾಂಕ್ ಯು. ನೀವೇನು ಮಾಡಬೇಕು? ವೇಟಿಂಗ್ ಲಾಂಜಲ್ಲಿ ವೇಟ್ ಮಾಡಬೇಕು. ಕಾಮಿಡಿಯಲ್ಲಿ ನಗ್ಸೋದಕ್ಕೆ ಏನು ಸಿಚುವೇಶನ್ ತಗೊಂಡಿದ್ದೀರಾ? ಮ್ಯಾಮ್, ನಾನು ಕೊರವಂಜಿಯಾಗಿ ಇಲ್ಲಿ ಎಲ್ರಿಗೂ ಕಣಿ ಹೇಳೋದಕ್ಕೆ ಬಂದಿರ್ತೀನಿ. ಸೊ ಅದ್ರ ಮೂಲಕ ನೀವು ನಗಿಸ್ತೀರಾ. ಆಲ್ ದ ಬೆಸ್ಟ್. ಆಕ್ಷನ್.
ಕಣಿ ಹೇಳ್ತೀನ್ರವ್ವ ಕಣಿ. ಹಿಂದೆ ಹೇಳಿಲ್ಲ ಮುಂದೆ ಕೇಳಿಲ್ಲ ಅಂತ ಕಣಿ ಹೇಳ್ತೀನ್ರವ್ವ ಕಣಿ ಹೇಳ್ತೀನಿ. ಆಣೆ ಮಾಡಿ ಅವತ್ತೇ ಹೇಳಿದ್ದೆ ನಿಮ್ ಸಾಂಗ್ ಹಿಟ್ ಆಗತ್ತೆ ಅಂತ. ಆಯ್ತಾ ಮಚ್ಚೆ ಸುಂದ್ರಿ? ನನ್ನ ಹೆಸರು ಏನ್ ಗೊತ್ತಾ? ತುಣುಕ್ 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 ತಳಕ್ 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 ತಾಯವ್ವ ಅಂತ. ಸೂಪರ್ ಸ್ಟಾರ್ ಇಂದ ಹಿಡಿದು ಚಾಲೆಂಜಿಂಗ್ ಸ್ಟಾರ್ ಬಗ್ಗು ನನ್ನ ಹತ್ರನೇ ಕಣಿ ಕೇಳಕ್ ಬರ್ತಾರೆ. ಕಣಿ ಎಲ್ಲ ಹೇಳಿ ಆಮೇಲೆ ಏನ್ ಮಾಡ್ತಾರೆ ಅಂತೀರಾ? ಇವಾಗ ಮಹಾನಟಿ ಶೋಗೆ ಕಣಿ ಹೇಳಕ್ ಬಂದಿದ್ದೀನಿ ಕಣ್ರವ್ವ, ಕಣಿ ಹೇಳಕ್ಕೆ. ನಮ್ ರಮೇಶ್ ಸರ್ ಮನ್ಸು ಗ್ರೇಟ್ ತಾಯಿ, ಗ್ರೇಟು. ನಮ್ ಪ್ರೇಮ ಮೇಡಮ್ ಸ್ಮೈಲು ಸ್ವೀಟ್ ತಾಯಿ, ಸ್ವೀಟು. ನಮ್ ನಿಶ್ವಿಕಾ ಮೇಡಮ್ ನೋಡಾಕ ಕ್ಯೂಟ್ ತಾಯಿ, ಕ್ಯೂಟು. ನಮ್ ತರುಣ್ ಸರ್ ಲುಕ್ಕು ಹಾಟ್ ತಾಯಿ, ಹಾಟು. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ ಹೇಳ್ತೀನಿ. ಯೋನ್ ಚಂದ ಕಾಣಿಸ್ತಾ ಇದ್ದೀರಾ ಎಲ್ರು. ಅದೆಷ್ಟು ಕೆಜಿ ಮೇಕಪ್ ಹಾಕ ಬಂದವ ಏನೋ. ಓಹೋ ಆರಾಧನಾ, ಇರೋದ್ 3 ಅಡಿ ಆದ್ರೂ 25 ಅಡಿ ಕಟ್ಟೋಟ್ ಬಿದ್ದಿರ್ಬೇಕಲ್ಲ. ಅನುಶ್ರೀ ಅಕ್ಕಂತರ ನೀನು ದೊಡ್ಡ ಆಂಕರ್ ಆಗ್ತೀಯ, ಜಾಸ್ತಿ ಪೇಮೆಂಟ್ ತಗೋತೀಯ, ಹಂಗೆ ಏನೇನೋ ಕನ್ಸ್ಗಳು ಇಟ್ಕೊಂಡಿದ್ಯಾ ಅನ್ಸುತ್ತೆ. ಆದ್ರೆ ಅದ್ಯಾವ್ದನ್ನೂ ನಂಬೇಡ ತಾಯಿ, ನೀನೇನು ಆಗಲ್ಲ ತಾಯಿ, ಆಗಲ್ಲ. ಧನ್ಯವ್ವ, ನಿನ್ ಮೊಕ್ಕಲ್ಲಿ ಕಳೆ ಕುಣಿತೈತವ್ವ, ಕುಣಿತೈತೆ. ಅದಕ್ಕೆ ಕಾರಣ ನಿಮ್ಮಪ್ಪ ತಾಯಿ, ನಿಮ್ಮಪ್ಪ. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ ಹೇಳ್ತೀನಿ. ಓಹೋ ನಿಶ್ವಿಕಾ ಅಕ್ಕವರು ಬತ್ತಿನ ತಡೀರಿ ಅಲ್ಲಿಗೆ. ಆಕ್ಟಿಂಗ್ ಅಲ್ಲೂ ಸೂಪರು, ಮಳೆ ಬಂದಾಗ ಡಾನ್ಸ್ ಅಲ್ಲೂ ಸೂಪರು. ನಿಮ್ಮನ್ನ ನೋಡ್ತಾ ಇದ್ರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತೈತಿ ಅನ್ಸ್ತದ. ಅದಕ್ಕೆ ಒಂದ್ಸಲ ಬಜಾರ್ ಕೊಟ್ಟು ನೋಡು ತಾಯಿ, ಬಜಾರ್ ಕೊಟ್ಟು ಕಣಿ ಹೇಳ್ತೀನ್ರವ್ವ, ಕಣಿ. ಪ್ರೇಮ ಮೇಡಮ್, ನಿಮ್ ಹಿಂದೆ ಈ ಸೆಟ್ಟಲ್ಲಿ ಯಾರೋ ಉದ್ದಕ್ಕಿರೋ ಹುಡುಗ ನೀನ್ ಹಿಂದೆ ಬಿದ್ದಿದ್ದಾನೆ ಅಂತ ನನಗೆ ಅನ್ಸ್ತಾ ಇದೆ. ನಿಜ ತಾನೇ? ನೀನ್ ಮುಟ್ಟದ್ದು ಚಿನ್ನ ಆಗತ್ತೆ ತಾಯಿ, ಚಿನ್ನ ಆಗತ್ತೆ. ಒಂದ್ಸಲ ಬಜಾರ್ ಕೊಟ್ಟು ನೋಡು ತಾಯಿ, ನೋಡು. ತರುಣ್ ಸರ್, ನಿಮ್ಮನ್ನ ನೋಡಿದ್ರೆ ಯಾವ್ದೋ ಸಾಂಗ್ ಗೆಪ್ತಿ ಬರ್ತದಲ್ಲ. ಕಾಟೇರ ಸಿನಿಮಾ ಹಿಟ್ಟಾಗೋದ್ರ ಜೊತೆಗೆ BMW ಕಾರ್ ಬರುತ್ತೆ ಅಂತ ಮೊದ್ಲೇ ಹೇಳಿದ್ದೆ. ಬಂದಿರ್ಬೇಕಲ್ಲ, ಬಂದಿರ್ಬೇಕು. ಆಮೇಲೆ ಆ ಕಾರ್ ಕೀ ಮೇಲೆ ಒಂದ್ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ, ಯಾಕಂದ್ರ ಆ ಅನ್ನೋ ಅಕ್ಷರ ಅದ್ರ ಮೇಲೆ ಕಣ್ ಬಿದ್ದೈತಿ. ಕಣಿ ಹೇಳ್ತೀನ್ರವ್ವ, ಕಣಿ ಹೇಳ್ತೀನಿ. ಸ್ವಾಮಿ, ನೀವು ಭೂಮಿಲೇ ನಿಲ್ಲಲ್ಲ ಅಂತ ಹೇಳಿದ್ದೆ ತಾನೇ? ಈಗಾಗ್ಲೇ ಗಾಳಿಲಿ ಹಾರಾಡಿರ್ಬೇಕಲ್ಲ, ಹಾರಾಡಿರ್ಬೇಕು. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ. ಕೊರವಂಜವ್ವ, ಏನ್ ನಿಮ್ಮ ಹೆಸರು? ತುಣುಕ್ 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 ತಳಕ್ 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 ತಾಯವ್ವ. ಓಕೆ, ತಡಕ್ ತಡಗ ತಾಯವ್ವ, ಎಲ್ಲಾರ್ಗೂ ಕಣಿ ಹೇಳಿದ್ರಲ್ಲ, ನನಗೆ ಹೇಳಲೇ ಇಲ್ಲ. ಹೇಳ್ತೀನಕ್ಕ, ಹೇಳ್ತೀನಿ. ಓಹೋ, ಈಗಾಗ್ಲೇ ಡಬಲ್ ಪೇಮೆಂಟ್ ಬರ್ತಾ ಇರಂಗಿರ್ಬೇಕು. ಹೌದು, ಸದ್ಯದಲ್ಲೇ ಈ ವರ್ಷದಲ್ಲೇ ನಿನ್ಗೆ ಪಿಪ್ಪಿ ಪಿಪ್ಪಿ ಡುಮ್ 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 ಡುಮ್. ಈ ಡಬಲ್ ಪೇಮೆಂಟ್ ಬರೋದಿರ್ಲಿ, 3ನೇ ಪೇಮೆಂಟ್ ರೆಡಿ ಆಗುತ್ತಾ ಅನ್ನೋದು ಮಾತ್ರ ನೀವಂದ್ರೆ ನೋಡ್ಕೊಳ್ಳಿ, ಓಕೆನಾ? ಈಗ ನಿಮ್ಮ ಕಣಿ ಎಲ್ಲರ ಮುಖದಲ್ಲಿ ಇಲ್ಲಿ ನಗು ಅಂತ ತರಿಸ್ತು, ಓಕೆನಾ? ಕಾಮಿಡಿ ಎಷ್ಟಿತ್ತು ಅನ್ನೋದನ್ನ ಕೇಳೋಣ, ಓಕೆನಾ? ಓಕೆ. ತರುಣ್ ಅವರೇ. ಪ್ರಿಯಾಂಕಾ, ಎಸ್ ಸರ್. ಚೆನ್ನಾಗಿ ಮಾಡಿದೆ ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಒಂಚೂರು ಬಾಡಿ ಲ್ಯಾಂಗ್ವೇಜು ಮತ್ತೆ ನಿನ್ನ ಒಂದು ಟೋನಿಂಗ್ ಎರಡೂ ಈ ಕ್ಯಾರೆಕ್ಟರ್ ತಕ್ಕಂಗೆ ಏನಾದ್ರೂ ಒಂದು ಮಾಡ್ಕೋಬಹುದಾಗಿತ್ತೇನೋ. ಒಂದು ಪ್ರಿಯಾಂಕಾ ಆಗಿನೇ ಮಾಡಿದ್ಯಾ,
ಹೌದು ಸರ್. ನಾನು ಹೇಳ್ತಾ ಇರೋದು ಓವರ್ ಆಲ್ ಒಂದು ಕೊರವಂಜಿ ಅವರು ಅಂದ ತಕ್ಷಣ ಏನಾದ್ರು ಒಂದು ಬಾಡಿ ಲ್ಯಾಂಗ್ವೇಜ್, ಅವಳದೊಂದು ಮ್ಯಾನರಿಸಮ್, ಆ ಟೋನಲ್ಲಿ ಒಂದು ಚೇಂಜಸ್. ಸೊ ಏನೋ ಆ ಥರದ್ದು ಒಂದು ಟ್ರೈ ಮಾಡಿದ್ರೆ ಚೆನ್ನಾಗಿರೋದೇನೋ ಅಂತ ನನ್ನ ಫೀಲಿಂಗ್ಸ್. ಅದರ್ವೈಸ್ ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಪ್ರಿಯಾಂಕಾ, ನೀವು ಕಾಮಿಡಿ ಮಾಡಿದ್ ಫಸ್ಟ್ ಅಲ್ಲ? ಎಸ್ ಮ್ಯಾಮ್, ಫಸ್ಟ್. ಡೋಂಟ್ ವರಿ, ಪ್ರತಿ ಶನಿವಾರ ಭಾನುವಾರ 9 ಗಂಟೆಗೆ ನೋಡಿದ್ರೆ ಜಿ ಕನ್ನಡ ನೀವು ಕಾಮಿಡಿ ಕಲಿತೀರಾ. ಓಕೆ, ಅದು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೀವು ವೇಟಿಂಗ್ ಲೌಂಜ್ ಅಲ್ಲಿ ವೇಟ್ ಮಾಡಿ, ನಿಮ್ಮ ಕಾಂಪಿಟೇಟರ್ನ ಕರಿತೀನಿ. ಓಕೆ ಓಕೆ ಮ್ಯಾಮ್. ಪ್ರಿಯಾಂಕಾ ಅವರೇ ಮೊದಲು ಪರ್ಫಾರ್ಮ್ ಮಾಡ್ಲಿ ಅಂತ ಸವಾಲ್ ಹಾಕಿದಂತ ಆಶಿಕಾ ಅವ್ರನ್ನ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ಆಶಿಕಾ. ಆಶಿಕಾ, ಏನ್ ಸಿಚುವೇಶನ್ ಸಿಕ್ಕಿದೆ? ಮ್ಯಾಮ್ ಆಕ್ಚುಲಿ ಫ್ರಸ್ಟ್ರೇಟೆಡ್ ಸೊಸೆ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಓಕೆ. ಸೊ ಅತ್ತೆ ಕೊಡುವಂಥ ಈ ಗೋಳ್ಗಳನ್ನ, ಆಮೇಲೆ ಅವಳ ಗಂಡನೂ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ಫೈನಲಿ ಅವಳು ಬೇರೆ ಆಪ್ಷನ್ನೇ ಇಲ್ಲದೆ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಕರಾಟೆ ಕುಂಫು ಕ್ಲಾಸ್ಗೆ ಹೋಗಿ ಅವಳು ಏನೇನ್ ಮಾಡ್ತಾಳೆ, ಮತ್ತೆ ಅವಳು ಒಬ್ಬೊಬ್ಳೆ ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ, ಜನರ ಜೊತೆ ಹೇಗೆ ಮಾತಾಡ್ಕೊಂತಿರ್ತಾಳೆ ಅನ್ನೋದ್ರ ಒಂದು ಸಣ್ಣ. ಲವ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಅಯ್ಯಪ್ಪ, ತುಂಬಾ ರುಚಿಗೆ. ಇವಳೇನು ಆ ಕರಾಟೆ, ಆ ಕುಂಫು ಕಾಂಪಿಟೇಷನ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅನ್ಕೊಳ್ಳ. ಓ ನೋ, ನಾನು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಮನೆ, ಮೈ ಸೆಲ್ಫ್. ಇಲ್ಲಿ ನನ್ನೇ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇದೆಲ್ಲದನ್ನು ಕಲಿಬೇಕು. ಇನ್ನು ಏನೇನು ಕಲಿಬೇಕು ಏನೋ. ಹೋ ನೋಸ್, ಗಾಡ್ ನೋಸ್. ಈಗ ಈ ಸಾಂಗ್ ಬಂದಿದ್ದಕ್ಕೆ ರೀಸನ್ನು ನಮ್ಮತ್ತೆ ಅವಳಲ್ಲ, ನಮ್ಮತ್ತೆ ಕತ್ತೆ. ಅವಳು ದೊಡ್ಡ ಡೌರಾಣಿ. ನಾನು ಹೇಳ್ದೆ ಅಂತ ಯಾರಿಗೂ ಹೇಳೋಕೋಬೇಡಿ. ಆ ಡೌರಾಣಿಗೆ ನಾನು ಸೊಸೆ ಅನ್ನೋ ಫೀಲಿಂಗೇ ಇಲ್ಲ ಅಂತೀನಿ. ಯಾವಾಗಲೂ ನನ್ನ ವರ್ಕ್ ಮಾಡೋ ವರ್ಕಿಂಗ್ ಮಷೀನ್ ಅನ್ಕೊಬಿಟ್ಟವಳು. ಈಗ ನೋಡಿ, ಮನೇಲೂ ನಾವು ಕೆಲಸ ಮಾಡಬೇಕು, ಆಫೀಸಲ್ಲೂ ನಾವು ಕೆಲಸನೇ ಮಾಡ್ತಾ ಇರಬೇಕು. ಆದರೆ 3 ಹೊತ್ತು ಪರ್ ಡೇ 3 times ಆಲ್ವೇಸ್ ಡೂಯಿಂಗ್ ವರ್ಕ್. ನನ್ನ ಬಾಡಿ ಎಲ್ಲ ವರ್ಕ್ ಅಂತ ಮುರಿದೋಗ್ಬಿಟ್ಟಿದೆ ಕಣ್ರಿ. ಇನ್ನೊಂದು ಮ್ಯಾಟರ್ ಏನಪ್ಪ ಅಂತಂದರೆ, ಹಿಂದಿನ ದಿನಗಳಲ್ಲೆಲ್ಲ ಸೊಸೆ ನೋಡೋಕ್ಕೆ ಮಹಾಲಕ್ಷ್ಮಿ ಥರ ಇದ್ದಾಳೆ, ಒಳಗಡೆ ಬಾಮ್ಮ ಅಂತ ಕರ್ಕೋತಿದ್ರು. ಆದರೆ ಅದೇ ಈಗಿನ ಕಾಲದಲ್ಲಿ ಹೆದರ್ಕೋಬೇಡಿ, ಮಹಾಕಾಳಿ ಥರ ನೋಡ್ತಾರೆ ಕಣ್ರು, ನೋಡ್ತಾರೆ. ಥ್ಯಾಂಕ್ ಯು. ಸೊ ಆಶಿಕಾ ಅವರೇ, ಈ ಕಾಮಿಡಿನ ನೀವು ಮಾಡಿದೀರಾ, ಎಷ್ಟು ನಗು ಬಂತು ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಮಾಸ್ಟರ್ ತರುಣ್ ಅವರು, ಈ ಕಾಮಿಡಿನಲ್ಲಿ 2 ಥರ. ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಅಂತ ಹೇಳ್ತೀವಿ, ಇನ್ನೊಂದು ಡಾರ್ಕ್ ಹ್ಯೂಮರ್ ಸೈಡಲ್ಲಿ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ, ಇವಾಗ ಜಗ್ಗಣ್ಣ ಇದ್ದಾರೆ, ಜಗ್ಗೇಶ್ ಸರ್ ಇದ್ದಾರೆ. ಈಗ ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಇದೆ, ಐತೆರಿಲ್ಲ ಕಡೆ ಪಕಡಿ ಜುಮ್ಮ ಅಂತ ಒಂದು ಮಾಡ್ತಿದ್ರು ಗೊತ್ತಾ ಕಾಮಿಡಿ. ಅದು ನಿಮಗೆ ವಿತ್ ಬಾಡಿ ಲ್ಯಾಂಗ್ವೇಜ್ ಒಂದು ಸ್ಲ್ಯಾಪ್ಸ್ಟಿಕ್ಕಲ್ ಕಾಮಿಡಿ. ಅದೇ ನಿಮಗೆ ಎದ್ದೇಳು ಮಂಜುನಾಥದಲ್ಲಿ ಮಾಡ್ತಾರೆ, ಒಂದೇ ಕಡೆ ಬೆಡ್ ಮೇಲೆ ಮಲ್ಕೊಂಡು, ಅದು ಕಾಮಿಡಿನೇ. ಅಂದ್ರೆ ಎಕ್ಸ್ಟ್ರೀಮ್, 2 ಎಕ್ಸ್ಟ್ರೀಮ್. ಸೊ ನಿಮಗೆ ಆ ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅದನ್ನ ಟ್ರೈ ಮಾಡಿದಿರಾ ಅಂತ ಅನಿಸ್ತು ನನಗೆ. ರೈಟಿಂಗ್ ವಾಸ್ ಓಕೆ. ನೀವು ತುಂಬಾ ಅದಕ್ಕೆ ಎಫರ್ಟ್ ಹಾಕಿದ್ರಿ. ವಾಟ್ ಎವರ್ ದ ರಿಯಾಕ್ಷನ್ಸ್ ಆಗಿರ್ಬೋದು, ಚೇಂಜ್ ಓವರ್ಸ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಅದೆಲ್ಲದಕ್ಕೂ ನಿಮ್ಮ ಎಫರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ. ಸೊ ಗುಡ್ ಲಕ್. ಥ್ಯಾಂಕ್ ಯು ತರುಣ್ ಅವರೇ. ಸೊ ಈಗ ನಿಮ್ಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದ್ದು ನಮ್ಮ ಪ್ರಿಯಾಂಕಾ ಅವರು. ಸೊ ಅವ್ರನ್ನ ಕರೆಯೋಣ, ಹಾಗೇನೆ ಈ ಬ್ಯಾಟಲ್ ನ ಡಿಸಿಷನ್ ಏನು ಅಂತ ನೋಡೋಣ. ಈಗ
ಪ್ರಿಯಾಂಕಾ ಹಾಗೂ ಆಶಿಕಾ ಇಬ್ರು ತಮಗೆ ಸಿಕ್ಕಂತ ಕಾಮಿಡಿ ಥೀಮ್ ನ ಬಳಸ್ಕೊಂಡು ಎಲ್ಲರನ್ನ ನಗಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಈ ಬ್ಯಾಟಲ್ ಅಲ್ಲಿ ಗೆದ್ದವ್ರು ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಸೊ ಈ ಬ್ಯಾಟಲ್ ನ ಗೆದ್ದವ್ರು ಯಾರು ನೋಡೋಣ. ಲೈಕ್ಸ್ ಪ್ಲೀಸ್. And the winner is... And the winner is Priyanka. ಈ ಬ್ಯಾಟಲ್ ಅನ್ನ ಗೆದ್ದಿದ್ದಾರೆ ಪ್ರಿಯಾಂಕಾ. ಎಷ್ಟು ಸ್ಟಾರ್ ರೇಟಿಂಗ್ ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ 3.5. ಪ್ರೇಮಾ ಮ್ಯಾಮ್ 3.5. ನಿಶ್ವಿಕಾ 3.5. ಗುಡ್ ಲಕ್ ಆಶಿಕಾ, ಗುಡ್ ಲಕ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದು ಒಳ್ಳೆ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಓಕೆ, ನೀನಾ ನಾನಾ ಬ್ಯಾಟಲ್ ರೌಂಡ್ ನಿಜವಾಗ್ಲೂ ಒಂದು ಸವಾಲ್. ಯಾಕಂದ್ರೆ ಒಬ್ರಿಗಿಂತ ಒಬ್ರು ವಿಭಿನ್ನವಾಗಿ ಪೈಪೋಟಿಗೆ ಬಿದ್ದು ನಡ್ಸೋದು ಸುಲಭವಾದ ಮಾತೇ ಅಲ್ಲ. ಆದ್ರೆ ಎಲ್ಲರೂ ದಿ ಬೆಸ್ಟ್ ಕೊಟ್ಟಿದ್ದಾರೆ. ಈ ದಿ ಬೆಸ್ಟ್ ಗೆ ಪ್ರೈಸ್ ಕೊಡುವಂತಹ ಸಮಯ. ಸೊ ಮೊದಲಿಗೆ ಲಕ್ಸ್ ಗ್ಲೋಯಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಬಿಂದು ಹೊನ್ನಾಳಿ ಅವರಿಗೆ ಸಿಗ್ತಾ ಇದೆ ಲಕ್ಸ್ ಗ್ಲೋಯಿಂಗ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಬಿಂದು ಅವರು ಕುತ್ಕೋತಾ ಇದ್ದಾರೆ ಲಕ್ಸ್ ಗ್ಲೋ ಝೋನ್ ಅಲ್ಲಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಚಂದನ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. ವೈಟ್ ಗೋಲ್ಡ್ .moneyಗೆ ಭೇಟಿ ಕೊಡಿ, ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಶ್ವೇತಾ ಭಟ್ ನಿಮಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವಾಚರ್. ಸ್ಪರ್ಶ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್ ಧನ್ಯಶ್ರೀ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲಾ ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ಅರವಿಂದ್ ಪ್ರಾಪರ್ಟೀಸ್ ಪರ್ಫಾರ್ಮರ್ ಆಫ್ ದ ವೀಕ್ ಅಮೃತಾಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಕಳೆದ ವಾರ ಶ್ವೇತಾ ಭಟ್ ಅವರು ಬೆಸ್ಟ್ ಪರ್ಫಾರ್ಮರ್ ಆಗಿದ್ರು. ಅವರ ಕಟ್ಔಟ್ ಅನ್ನ ಹೇಗೆ ನಿಲ್ಲಿಸಿದ್ವಿ ಅನ್ನೋದ್ರ ಬಗ್ಗೆ ಒಂದು ವೀಟಿ ಇದೆ, ವೀಟಿ ನೋಡಿ ಪ್ಲೀಸ್. ಇರುತ್ತೆ ಅವ್ರದ್ದೊಂದು ಕಟ್ಔಟ್ ನಿಲ್ಬೇಕು ಅಂತ, ಬಟ್ ಅದು ತುಂಬಾ ಡಿಫಿಕಲ್ಟ್. ಬಟ್ ಜಿ ಕನ್ನಡ ನಮ್ಗೆ ಈ ತರ ಒಂದು ಅಪರ್ಚುನಿಟಿ ಕೊಟ್ಟು ನಮ್ಗೆ ಇನ್ನ ಎನ್ಕರೇಜ್ ಮಾಡ್ತಾ ಇದೆ. ನಾನು 100% ಕೊಡ್ಬೇಕು ಪ್ರತಿ ಎಪಿಸೋಡಲ್ಲೂ ಅಂತ. ಪವರ್ ಸ್ಟಾರ್ ಪುನೀತ್ ಸರ್ದು ಕಟ್ಔಟ್ ಇದೆ ಇಲ್ಲಿ. ಇಂತಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಟ್ಔಟ್ ಅಲ್ಲಿ ನಂದು ಒಂದು ಕಟ್ಔಟ್ ಬಂತಲ್ಲ, ನನಗೆ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಫಸ್ಟ್ ಸ್ಟೆಪ್. ನಾನು ಇನ್ನ ತುಂಬಾ ಇದೆ ಕಲಿಯೋದು, ತುಂಬಾ ಬೆಳಿಬೇಕು. ನಾನು ಬೆಳಿತೀನಿ, ಇದಕ್ಕಿಂತ ದೊಡ್ಡ ಕಟ್ಔಟ್ ಬರೋ ತರ ಮಾಡ್ತೀನಿ ನಾನು. ಇವತ್ತು
ಇವತ್ತು ಶ್ವೇತಾ ಭಟ್ ಅವರ 25 ಅಡಿ ಎತ್ತರದ ಕಟೌಟ್ ಅಲ್ಲಿ ನರ್ತಕಿ ಥಿಯೇಟರ್ ಮುಂದೆ ನಿಂತಿದೆ ಅಂದ್ರೆ ಅದು ನಿಜವಾದ ಗೆಲುವು, ಅದೊಂದು ಅಮೃತ ಘಳಿಗೆ. ಶ್ವೇತಾ ಬನ್ನಿ. ಸೂಪರ್, ಎಷ್ಟು ಹೆಮ್ಮೆ ಅನ್ಸುತ್ತೆ ಶ್ವೇತಾ. ಮ್ಯಾಮ್ ತುಂಬಾ 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 ಖುಷಿ ಆಗಿತ್ತು. ನಂಗೆ ಗೊತ್ತಿತ್ತು ನಾನು ಕಟ್ಔಟ್ ನಿಲ್ತಿದ್ದೆ ಅಂತ, ಆದ್ರೂ ಅಲ್ಲಿ ಎಂಟ್ರ್ ಆಗ್ಬೇಕಾದ್ರೆ ಅದೊಂದು ಭಯ ಇರುತ್ತಲ್ಲ. ಹೋದ ತಕ್ಷಣ ನಾನು ಫಸ್ಟ್ ಸ್ಟನ್ ಆಗ್ಬಿಟ್ಟಿದ್ದೀನಿ, ನಾನೇನಾ ಯಪ್ಪ. ತುಂಬಾ ಹ್ಯಾಪಿ ಮೂಮೆಂಟ್, ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು ಜೀ ಕನ್ನಡ ಸೋ ಮಚ್. ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಶ್ವೇತಾ. ಗುಡ್ ಲಕ್, ಗುಡ್ ಲಕ್. ಈ ವಾರ ಯಾರ ಕಟ್ಔಟ್ ಅಲ್ಲಿ ಬೀಳುತ್ತೆ, ಬೆಸ್ಟ್ ಪರ್ಫಾರ್ಮರ್ ಯಾರಾಗ್ತಾರೆ ಅನ್ನೋದನ್ನ ನಮ್ಮ ಜಡ್ಜಸ್ ಹೇಳ್ತಾರೆ. ಜಡ್ಜಸ್, ಈ ವಾರ ಸಖತ್ ಟಫ್ ಇತ್ತು, ಯಾಕಂದ್ರೆ ಮೂರ್ ಜನ ಬ್ಲಾಕ್ ಬಸ್ಟರ್ ತಗೊಂಡಿದ್ರು. ಬಟ್ ನಾವು ಸೆಲೆಕ್ಟ್ ಮಾಡಿರೋರು ಐ ಥಿಂಕ್ ಬರೀ ಇದೊಂದು ಪರ್ಫಾರ್ಮೆನ್ಸ್ ಅಲ್ದೇನೆ ಆ ಗ್ರಾಫ್ ಕೂಡ ಆಡ್ ಆನ್ ಆಯ್ತು ಅಂತ ಅನ್ಸುತ್ತೆ. ಇಟ್ ಈಸ್ ಬಿಂದು ಹೊನ್ನಾಳಿ. ಪ್ರೈಮರಿ ಹೈಸ್ಕೂಲ್ ಟೀಚರ್ ನಮ್ಮ ಬಿಂದು ಹೊನ್ನಾಳಿ. ಬಿಂದು, ನೆಕ್ಸ್ಟ್ ವೀಕ್ ನಿಮ್ ಕಟೌಟ್ ಹೇಗೆ ರೆಡಿ ಆಗಿ ಅಲ್ಲಿ ನಿಲ್ಲುತ್ತೆ ಅಂತ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಬಿಂದು. ಇವತ್ತಿನ ಬ್ಯಾಟಲ್ ಅಲ್ಲಿ ಡೇಂಜರ್ ಝೋನ್ಗೆ ತಲುಪಿರುವಂತಹ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆಯೋಣ. ಗಗನ, ಆರಾಧನಾ, ಆಶಿಕಾ ಸೋಮಶೇಖರ್, ಆಶಿಕಾ ಶರ್ಮಾ ಹಾಗೂ ಸೋನಿ. ಇವ್ರ 5 ಜನ ನನಗೆ ಇಲ್ಲಿ ನೋಡೋದು ಶಾಕಿಂಗ್ ಅನಿಸ್ತಾ ಇದೆ. ಆದರೆ ಇಟ್ ಈಸ್ ನಾಟ್ ಲಕ್ಕಿ ಡಿಪ್ ಅಲ್ಲ ಇದು. ನಾವು ಯಾವ್ದೋ ಚೀಟಿನಲ್ಲಿ ಹೆಸರು ಎತ್ತಿದ್ವಿ, ನಿಮ್ಮ ಹೆಸರು ಬಂದಿದೆ ಅಂತ ಖಂಡಿತವಾಗ್ಲೂ ಅಲ್ಲ. ಏನ್ ಪರ್ಫಾರ್ಮ್ ಮಾಡಿದೀರಾ ಅದಕ್ಕೆ ಬಂದಿರೋದು. ಸೊ ನೋಡ, 5 ಜನ ವೇದಿಕೆ ಮೇಲೆ ನಿಂತಿದ್ದೀರಾ. ಇದರಲ್ಲಿ ಸೇಫ್ ಆಗಿ ವಾಪಸ್ ಸೋಫಾದಲ್ಲಿ ಕೂತ್ಕೊಳ್ಳೋರು ಯಾರು? ಈ ಕಾರ್ಯಕ್ರಮವನ್ನ ಬಿಟ್ಟು ಹೋಗ್ತಾ ಇರೋಂತ ಆ ಓರ್ವ ನಟಿ ಯಾರು? ಸೇಫ್ ಆಗ್ತಾ ಇರುವಂತಹ ಮೊದಲ ಕಂಟೆಸ್ಟೆಂಟ್ ಆರಾಧನಾ ಭಟ್. ಸೇಫ್ ಆಗ್ತಾ ಇರುವಂತಹ ಎರಡನೇ ಕಂಟೆಸ್ಟೆಂಟ್ ಗಗನ. ಸೇಫ್ ಆಗ್ತಾ ಇರುವಂತಹ ಮೂರನೇ ನಟಿ ಆಶಿಕಾ. ಸೋಮಶೇಖರ್. ಸೊ ವೇದಿಕೆ ಮೇಲೆ ಉಳಿದಿರೋದು ಸೋನಿ ಹಾಗೂ ಆಶಿಕಾ ಶರ್ಮಾ. ಸೇಫ್ ಆಗ್ತಾ ಇರುವಂತಹ ಕೊನೆಯ ಕಂಟೆಸ್ಟೆಂಟ್ ಆಶಿಕಾ. ಆಶಿಕಾ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೇಫ್. ಸೋನಿ ಮುಲೇವ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. We love you, Soni. I love you too, ma'am. I love you too. Okay, so Daddy's Little Warrior, all the very best, Soni. God bless. ಮುಂದಿನ ವಾರ ಮತ್ತೊಂದು ಚಾಲೆಂಜ್, ಮತ್ತೊಂದು ಸವಾಲ್ನೊಂದಿಗೆ ಭೇಟಿಯಾಗೋಣ. ಇದು Luxco presents Mahanati, co-powered by Gold Winner, Ramraj Dhotis and Shirts, Denver Deodorant, special partners Sparsh Masala, Hats and Curd, Honda Shine 100, Arvind Properties Nelamangala, Gold Buying Partner, White Gold, Digital Streaming Partner, Z5, Shivaratri Sigana, ಮುಂದಿನ ವಾರ ಹೊಸ ಕಾನ್ಸೆಪ್ಟ್ ಜೊತೆ, only on Mahanati.